ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಚರಕಾಧ್ಯಯನದಲ್ಲಿ ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯವಾದ ತಿಸ್ರೇಷಣೆ ಅಧ್ಯಾಯವನ್ನ ಪ್ರಾಣೇಶನ ಹಾಗೂ ತಿಸ್ರೇಷಣ ಅಧ್ಯಾಯದ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅಥವಾ ಒಂದು ಪ್ರಥಮವಾಗಿ ಅದರ ಬಗ್ಗೆ ವಿವರಣೆಯನ್ನ ನೋಡ್ಕೊಂಡ್ವಿ. ಹಾಗೆ ಈ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಯಾವ ರೀತಿಯಾದ ಒಂದು ಸಂಬಂಧ ಹೊಂದೆ, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. 5ನೇ ಶ್ಲೋಕ ದ್ವಿತೀಯೇಷಣ ಧನೇಷಣದ ಚರಕಾಚಾರ್ಯರ ಮೂಲ ಶ್ಲೋಕವನ್ನು ಕೂಡ ನೋಡಿದ್ವಿ. ಅದರ ಚಕ್ರಪಾಣಿಯ ವಿವರದಿಂದ ಇವತ್ತಿನ ಅಧ್ಯಾಯವನ್ನ ಶುರು ಮಾಡ್ಬೇಕು. ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಮೊದಲನೇದಾಗಿ ಪ್ರಾಣೇಷಣವನ್ನ ನೋಡ್ಕೊಂಡ್ಬಿಟ್ಟು, ಯಾಕೆಂದ್ರೆ ಪ್ರಾಣ ಇಲ್ಲ ಅಂತಂದ್ರೆ ಯಾವುದೇ ಪ್ರಾಣ ತ್ಯಾಗ ಆದ್ರೆ ಸರ್ವತ್ಯಾಗ ಆಗೋದ್ರಿಂದ ಪ್ರಾಣದ ಪರಿಪಾಲನೆಯನ್ನ ಸ್ವಸ್ಥ ವೃತ್ತಿಯನ್ನ ಮಾಡುವುದರ ಮೂಲಕ, ವಿಕಾರವನ್ನ ಪ್ರಶಮನ ಮಾಡುವುದಕ್ಕೆ ಚಿಕಿತ್ಸೆಯನ್ನ ಕೊಡೋದ್ರ ಮೂಲಕ ಆತರರಿಗೆ ಪ್ರಾಣವನ್ನ ಅನುಪಾಲನವನ್ನ ಮಾಡ್ತಾ ದೀರ್ಘಾಯುವನ್ನ ಪಡ್ಕೋಬೇಕು ಅನ್ನೋದು ಪ್ರಥಮೇಷಣದ ವಿವರಣೆಯನ್ನ ನೋಡಿದ್ವಿ. ಒಂದು ಸತಿ ಪ್ರಾಣವನ್ನ ಪಡೆದುಕೊಂಡು ನಂತರ, ಹಾಗೆ ದೀರ್ಘ ಜೀವನವನ್ನ ಪಡೆದ ನಂತರ ದನ ಇಲ್ಲ ಅಂತಂದ್ರೆ ಅದು ಪಾಪಿಯರಲ್ಲಿ ಹೆಚ್ಚು ಪಾಪ ಮಾಡಿದವರ ಹಾಗೆ ನಾವು ದುಃಖವನ್ನ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ಆಯು ಇದ್ದು ದುಃಖ ಇಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಅಥವಾ ಅದರ ಸಾಧನೆಯನ್ನ ಮಾಡ್ಕೊಳ್ಲಿಕ್ಕೋಸ್ಕರ ಬೇಕಾಗಿರೋ ಉಪಕರಣಗಳನ್ನ ಹೊಂದಲಿಕ್ಕೋಸ್ಕರ ದನ ಇಲ್ಲ ಅಂತಂದ್ರೆ ದೀರ್ಘಾಯು ಹೊಂದಿರುವುದು ಉಪಯುಕ್ತ ಅಲ್ಲ ಅನ್ನೋದು ಇಲ್ಲಿ ಮೂಲ ಶ್ಲೋಕದ ಅಭಿಪ್ರಾಯ ಆಗಿರುತ್ತೆ. ಯಾವ ರೀತಿ ಒಂದು ವೃತ್ತಿಗೆ ಉಪಾಯವಾಗಿ ನಾವು ಪಡ್ಕೊಬೇಕು ಅಂತಂದ್ರೆ, ಧರ್ಮ ಮಾರ್ಗ ಸಹಿತವಾಗಿ ಸತಿಗೆ ವಿಗರ್ಹಿತ ಆಗದೆ ಇರುವಂತ ನಾವು ಕರ್ಮವನ್ನ ಫಾಲೋ ಮಾಡ್ತಾ ಅರ್ಥವನ್ನ ಪಡ್ಕೋಬೇಕು. ಅದರ ಮೂಲಕ ನಾವು ದೀರ್ಘ ಜೀವನವನ್ನ ಹೊಂದಬೇಕು ಅನ್ನೋದು ಇಲ್ಲಿ ಧನೇಶನದ ಒಂದು ವಿಶ್ಲೇಷಣೆ ಆಗಿತ್ತು. ಚಕ್ರಪಾಣಿಯವರ ಒಂದು ಅಭಿಪ್ರಾಯ ಈ ಶ್ಲೋಕದ ಮೇಲೆ ನೋಡೋದಾದ್ರೆ, ಅತ ಇತಿ ಪ್ರಾಣೇಶನ ಆನಂತರಂ, ಈ ಶ್ಲೋಕದ ಒಂದು ಕಮೆಂಟ್ರಿಯನ್ನ ಚಕ್ರಪಾಣಿಯವರು ಅತ ಇತಿ ಈ ಚರಕರ ಮೂಲ ಶ್ಲೋಕ ಅಥವಾ ಅಗ್ನಿವೇಶರ ಮೂಲ ಶ್ಲೋಕ ನೋಡೋದು ಅಂತಾದ್ರೆ ಅಥ ದ್ವಿತೀಯ ಧನೇಶನ ಮಾಪದ್ಯತೆ ಅಂತ ಹೇಳಿದ್ರು. ಪ್ರಾಣೇಶನದ ವಿವರಣೆಯ ನಂತರ ಅತ ಇತಿ ಈ ಶ್ಲೋಕ ಅತ ಸ್ಪೆಷಲ್ ಟರ್ಮಿನಾಲಜಿ ಇಲ್ಲಿಂದ ಮುಂದೆ ಧನೇಶನದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ದ್ವಿತೀಯ ಮಿತಿ ಹೇತುಗರ್ಭ ವಿಶೇಷಣ. ಇಲ್ಲಿ ಹಾಗಿದ್ರೆ ಈಗ ಮೊದಲನೇ ಏಷಣವನ್ನ ಹೇಳಿ ಅದ್ರ ಮೇಲೆ 2ನೇ ಏಷಣ ಧನೇಶನ ಅಂತ ಡೈರೆಕ್ಟ್ ಆಗಿ ಹೇಳ್ಬಹುದಿತ್ತು. ಯಾಕೆಂದ್ರೆ 3ನೇ ಶ್ಲೋಕದಲ್ಲಿ ನಮಗೆ ಪ್ರಾಣೇಶನ, ಧನೇಶನ, ಪರಲೋಕೇಶನ ಅಂತ 3 ಹೇಳಿದ್ದಾರೆ. ಒಂದು ಹೇಳಿ ಆದ್ರ ಮೇಲೆ 2ನೇದು ಅದೇ ಕ್ರಮವಾಗಿ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ದ್ವಿತೀಯ ಅಂತ ಹೇಳುವ ಅವಶ್ಯಕತೆ ಏನಿತ್ತು ಅಂತಂದ್ರೆ ಹೇತುಗರ್ಭ ವಿಶೇಷಣ. ಯಾವುದಕ್ಕೋಸ್ಕರ ನಾವು ಧನೇಶಣವನ್ನ ಪ್ರಾಣೇಶನದ ನಂತರ 2ನೇ ಏಷಣವಾಗಿ ಹೇಳ್ತಾ ಇದ್ದೀವಿ ಅಂತ ಸೂಚಿಸ್ಲಿಕ್ಕೋಸ್ಕರ ಇಲ್ಲಿ ದ್ವಿತೀಯ ಮಿತಿ ಎನ್ನುವ ಪದವನ್ನ ಮೂಲ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಸ್ಮಾದ್ ಯಮೇವ ದ್ವಿತೀಯಂ ಪ್ರಾಣೇಶನ ಅನಂತರಂ ಅವಶ್ಯ ಆಪಾದೇಯತ್ವಂ. 2ನೇಯದಾಗಿನೇ ಧನೇಶಣವನ್ನ ಹೇಳಬೇಕು ಅನ್ನೋ ಹೇತುವನ್ನ ಇಟ್ಕೊಂಡ್ಬಿಟ್ಟು ವಿಶೇಷವಾಗಿ ಹೇಳಿರೋದ್ರಿಂದ ಇಲ್ಲಿ ದ್ವಿತೀಯ ಅನ್ನುವ ಒಂದು ಶಬ್ದದ ಉಲ್ಲೇಖ ಮೂಲ ಶ್ಲೋಕದಲ್ಲಿದೆ ಅನ್ನೋದು ಚಕ್ರಪಾಣಿಯವರ ಅಭಿಪ್ರಾಯ. ತಥಾ ಇಯಮೇವ ಉಚ್ಯತೆ ಇತ್ಯರ್ಥ. ಅದರಂತರನೇ ಧನೇಶನ ಹೇಳಿದ್ದಾರೆ ಅನ್ನೋದು ಹೇತುಗರ್ಭ ವಿಶೇಷಣದ ಮೂಲಕ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಾಣೇಶನಂ ಅನುಚ ಅಸ್ಯ ಪ್ರಾಧಾನ್ಯಂ ದರ್ಶಯತೆ. ಪ್ರಾಣೇಶನದ ನಂತರ ಧನೇಶನಕ್ಕೆ ಪ್ರಾಧಾನ್ಯತೆ ಇದೆ ಅನ್ನೋದನ್ನ ಧನೇಶನ ಪದ್ಯತೆ ಅನ್ನೋದ್ರ ಮೂಲಕ ಪ್ರಾಣೇಭ್ಯೋ ಹಿ ಇತ್ಯಾದಿ, ಇಲ್ಲಿ ಪ್ರಾಣೇಭ್ಯೋ ಇತ್ಯಾದಿ ಎಂಬ ಒಂದು ಹೇತುವನ್ನ ಇಲ್ಲಿ ನಾವು ಕಾಣಸಿಗತ್ತೆ. ಪ್ರಾಣೇಭ್ಯೋ ಇತ್ಯಾದಿ ಶ್ಲೋಕದ ಮೂಲಕ ನಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಮೂಲ ಶ್ಲೋಕದಲ್ಲಿ ನಹಿ ಅಥ ಪಾಪೇಭ್ಯೋ ಪಾಪಿಯೋ ಅಸ್ತಿ ಅಂತ ಹೇಳಿದ್ರು. ಪಾಪ ಶಬ್ದವನ್ನ ಏನು ಇಲ್ಲಿ ಸೂಚಿಸುತ್ತೆ ಅನ್ನೋದು, ಪಾಪ ಶಬ್ದವು ಪಾಪ ಕಾರ್ಯ ದುಃಖ ಮುಚ್ಚತೆ, ಪಾಪ ಕಾರ್ಯವನ್ನ ಮಾಡುವುದರಿಂದ ಬರುವಂತ ದುಃಖವನ್ನ ಸೂಚಿಸುತ್ತೆ. ಪಾಪ ಕಾರ್ಯ ಅಂದ್ರೆ ದುಃಖ, ಸತ್ಕಾರ್ಯಗಳು ಮಾಡುವುದು ಸುಖ ಅನ್ನೋದು, ಧರ್ಮಪೂರ್ವಕವಾಗಿ ಮಾಡುವಂತ ಸತ್ಕಾರ್ಯಗಳು ಸುಖ, ಅಸತ್ ಕಾರ್ಯಗಳು ಪಾಪ ಕಾರ್ಯ ಆಗಿರುತ್ತೆ, ಅದರಿಂದ ನಮ್ಗೆ ದುಃಖದವನ್ನ ಸೂಚಿಸುತ್ತೆ. ಮೂಲ ಶ್ಲೋಕದಲ್ಲಿ ಉಪಕರಣ
ಯದ್ ಅನುಪಕರಣಸ್ಯ ದೀರ್ಘಮಾಯು, ಯಾರು ಈ ದುಃಖವನ್ನ ಅನುಭವಿಸ್ತಾರೆ ಅಂತಂದ್ರೆ ಯಾರಿಗೆ ಉಪಕರಣ ಇಲ್ಲ, ದೀರ್ಘಾಯು ಇದೆ ಅಂತವರು ಇಲ್ಲಿ ದುಃಖವನ್ನ ಅನುಭವಿಸ್ತಾರೆ. ಹಾಗಿದ್ರೆ ಇಲ್ಲಿ ಉಪಕರಣ ಅನ್ನೋದನ್ನ ನಾವು ಏನ್ ಅರ್ಥ ಮಾಡ್ಕೋಬೇಕು? ಯಾಕೆಂದ್ರೆ ಇಲ್ಲಿ ಏಷಣ ಹೇಳಿರೋದು ಧನೇಶಣ, ಉಪಕರಣ ಧನವನ್ನ ಸೂಚಿಸುತ್ತೋ ಅಥವಾ ಯಾವ್ದ್ರನ್ನ ಸೂಚಿಸುತ್ತೆ ಅನ್ನೋದು ಚಕ್ರಪಾಣಿಯವರು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆರೋಗ್ಯ ಭೋಗ ಧರ್ಮ ಸಾಧನೀಯ ಭೂತೋ ಧನ ಪ್ರಪಂಚ. ಆರೋಗ್ಯವನ್ನ ಭೋಗಿಸ್ಲಿಕ್ಕೋಸ್ಕರ ಅಥವಾ ಅನುಭವಿಸ್ಲಿಕ್ಕೋಸ್ಕರ ಧರ್ಮ ಸಾಧನೀಭೂತ, ಧರ್ಮದ ಸಾಧನೆಗೆ ಬೇಕಾಗಿರುವಂತ ಧನ ಪ್ರಪಂಚವನ್ನ ಇಲ್ಲಿ ಉಪಕರಣ ಎಂಬ ಶಬ್ದದಿಂದ ಇಲ್ಲಿ ಸೂಚಿಸ್ತಿದ್ದಾರೆ. ಸ ಯಸ್ಯ ನಾಸ್ತಿ ಅನುಪಕರಣ, ಯಾರಿಗೆ ಇದಿರೋದಿಲ್ಲೋ ಅವರು ಅನುಪಕರಣ ಅನ್ನೋದು ಪದದ ಮೂಲಕ ನಾವು ಅರ್ಥ ಮಾಡ್ಕೋಬೇಕು. ಧನೋ ಉಪಾಯ ನೀತಿ ವಕ್ತವ್ಯ, ಉಪಕರಣ ಉಪಾಯ ನೀತಿ ಯತಃ ಕರೋತಿ. ಇಲ್ಲಿ ಧನ ಉಪಾಯ ಅಂದ್ರೆ ಯಾವುದು? ಧನವನ್ನ ಪಡೆದುಕೊಳ್ಳುವಂತ ಉಪಾಯವನ್ನ ಇಲ್ಲಿ ಉಪಕರಣ ಉಪಾಯ ನಾನು ವ್ಯಾಖ್ಯಾಸ್ಯಾಮಹ ಅಂತ ಮೂಲ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ತೇನ ಧನಸ್ಯ ಭೋಗ ಧರ್ಮ ಸಾಧನಾರ್ಥಮೇವ ಉತ್ಪಾದಮಿಚ್ಚಂತಿ ನ ತೇನ ಧನಸ್ಯ ಭೋಗ ಧರ್ಮ ಸಾಧನಾರ್ಥಮೇವ ಉತ್ಪಾದಮಿಚ್ಚಂತಿ. ಈ ಶ್ಲೋಕದ ಮೂಲಕ ಉಪಕರಣ ಉಪಾಯದಿಂದ ಏನ್ ಸೂಚಿಸುತ್ತೆ ಅಂತಂದ್ರೆ ಧನದ ಒಂದು ಪಡೆದುಕೊಳ್ಳುವುದಕ್ಕೋಸ್ಕರ, ಧನವನ್ನ ಹೊಂದುವುದಕ್ಕೋಸ್ಕರ ಹಾಗೂ ಆ ಧನದಿಂದ ಧರ್ಮದ ಸಾಧನೆ ಹಾಗೂ ಆರೋಗ್ಯ ಭೋಗ ಸಾಧನೆಗೋಸ್ಕರ ಏನ್ ಬೇಕೋ ಅದನ್ನ ಇಲ್ಲಿ ಸೂಚಿಸ್ತಿದ್ದಾರೆ ಅನ್ನೋದು ಆಚಾರ್ಯರ ಅಭಿಪ್ರಾಯ. ನಾ ಪುನಃ ಕೃಪಣಸ್ಯೇವ ವಿನಿಯೋಗ ಶೂನ್ಯಸ್ಯ ಸುಸಂವರ್ಧಿತ ಮಾತ್ರ ಕರಣಾರ್ಥಂ. ಇಲ್ಲಿ ಯಾರು ಕೃಪಣ ಅಂದ್ರೆ ಈ ಭಿಕ್ಷುಕನಿರ್ಬೋದು ಅಥವಾ ಯಾರಲ್ಲಿ ಧನ ಇಲ್ಲ ಅವನು ವಿನಿಯೋಗ ಶೂನ್ಯರಾಗಿರ್ತಾರೆ. ಆರೋಗ್ಯ ದೀರ್ಘಾಯು ಇದೆ, ಅದನ್ನ ಅನುಭವಿಸ್ಲಿಕ್ಕೆ ಅಥವಾ ಧರ್ಮದ ಸಾಧನೆ ಮಾಡ್ಕೊಳ್ಲಿಕ್ಕೆ ಏನು ಅರ್ಥ ಬೇಕು ಅಥವಾ ಧನ ಬೇಕು ಅದು ಶೂನ್ಯ ಆಗಿರುತ್ತೆ ಅವ್ರ ಹತ್ರ, ವಿನಿಯೋಗ ಶೂನ್ಯರಾಗಿರ್ತಾರೆ. ಸುಸಂವರ್ಧಿತ ಮಾತ್ರ ಕಾರಣಂ, ಅದನ್ನ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಆಚಾರ್ಯರು ಕೃಪಣರಿಗೆ ಈ ಒಂದು ವಿನಿಯೋಗವನ್ನ ಮಾಡ್ಲಿಕ್ಕೆ ಆಗದೆ, ಧನ ಇಲ್ಲದಿರೋದ್ರಿಂದ ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಈ ಶ್ಲೋಕದ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಪಾಠಾಂತರ ಇದೆ 3ನೇ ಶ್ಲೋಕದಲ್ಲಿ. ಸುಸಂಬಂಧಿತ ಮಾತ್ರ ಪಾಠಾಂತರ ಬೇರೆ ಚರಕ ಒಂದು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ನಮ್ಗೆ ಓದ್ಲಿಕ್ಕೆ ಸಿಗತ್ತೆ. ಅನ್ಯಾನ್ ಅಪಿ ಇತಿ ಪರಿಗ್ರಹಾತ್ ಅಧ್ಯಾಪನಾದಿತಿ. ಇಲ್ಲಿ ಮೂಲ ಶ್ಲೋಕದಲ್ಲಿ ನಮ್ಗೆ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ ಕೃಷಿಪಾಲಿ ವಾಣಿಜ್ಯ ರಾಜೋಪಸೇವಾದಿನಿ ಅಂತ ಹೇಳಿದ್ದಾರೆ. ಯಾನಿಚ ಅನ್ಯಾದಪಿ, ಇದಲ್ಲದೇನೆ ಬೇರೆ ಯಾವುದೇ ವೃತ್ತಿ ಇರ್ಬೋದು, ಆ ವೃತ್ತಿಗಳು ಸತ್ಗೆ ಅವಗಹಿತ ಆಗಿದ್ರೆ ಅಂತವುಗಳ ವೃತ್ತಿಗಳನ್ನ ನಾವು ಫಾಲೋ ಮಾಡ್ಬೇಕು ಅನ್ನೋದು, ಇಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ರು. ಅನ್ಯಾದಪಿ ಇತಿ ಅನ್ನೋದ್ರಿಂದ ಯಾವ್ದೆಲ್ಲ ನಾವು ತಗೊಳ್ಬಹುದು ಅಂದ್ರೆ ಪ್ರತಿಗ್ರಹದ ಅಧ್ಯಾಪನಾದಿತಿ, ಈ ಟೀಚಿಂಗ್ ಪ್ರೊಫೆಷನ್ ಅಥವಾ ಇತ್ಯಾದಿ ಪ್ರೊಫೆಷನ್ ಗಳನ್ನ ಇಲ್ಲಿ ಧನ ಸಾಧನೆಗೆ ಆಚಾರ್ಯರು ತಿಳಿಸ್ಕೊಡ್ತಿದ್ದಾರೆ. ವೃತ್ತಿ ಅನ್ನೋದಕ್ಕೆ ಯಾವ ರೀತಿ ಅರ್ಥ ಮಾಡ್ಕೊಬೇಕು? ಇಲ್ಲಿ ವೃತ್ತಿ ಪುಷ್ಟಿಕರಾಣಿ ಅಂತ ಹೇಳಿದ್ರು. ವೃತ್ತಿ ಅಂದ್ರೆ ಏನು? ವರ್ತನವನ್ನ ವೃತ್ತಿ ಪದದಿಂದ ಸೂಚಿಸುತ್ತೆ. ಪುಷ್ಟಿ ಅಂದ್ರೆ ಏನ್ ಅರ್ಥ ಮಾಡ್ಕೊಬೇಕು? ಧನ ಸಂಪತ್ತಿ. ಇಲ್ಲಿ ವೃತ್ತಿ ಯಾವ್ದನ್ನ ಪುಷ್ಟಿ ಮಾಡುತ್ತೆ? ಧನ ಸಂಪತ್ತಿಯನ್ನ ಪುಷ್ಟಿ ಮಾಡುತ್ತೆ ಅನ್ನೋದು ಸೂಚಿಸಿದ್ದಾರೆ. ಇಲ್ಲಿ ಪುಷ್ಟಿ ಅನ್ನೋದಕ್ಕೂ ಕೂಡ ಪಾಠಾಂತರ ಇದೆ. 4ನೇ ಪಾಠಾಂತರ ನೋಡೋದಾದ್ರೆ ಪುಷ್ಟಿ ಬಲ ಸಂಪತ್ತಿ ಅನ್ನೋದನ್ನ ಇಲ್ಲಿ ಆಚಾರ್ಯರು ಸೂಚಿಸಿದ್ದಾರೆ. ಅನವಮತಃ ಅನವಜ್ಞಾತೋ ಬಹುಮಾನ ಗೃಹೀತಃ ಇತಿ ಯಾವತ್. ಇಲ್ಲಿ ಆಚಾರ್ಯರು ವೃತ್ತಿಪುಷ್ಟಿಕರಾಣಿ ವಿದ್ಯಾರ್ಥಾರಭ್ಯತೆ ಕರ್ತುಂ ಯಥಾಚ ಕುರುವನ್ ದೀರ್ಘಂ ಜೀವಿತಂ ಜೀವತಿ ಅನವಮತ ಪುರುಷೋ ಭವತಿ ಅಂತ ಹೇಳಿದ್ರು. ಈ ರೀತಿಯಾಗಿ ದೀರ್ಘ ಜೀವನವನ್ನು ಹೊಂದಿದ ನಂತರ ಜೀವನ ಮಾಡೋದ್ರಿಂದ ಪುರುಷನು ಅನವಮತನಾಗುತ್ತಾನೆ ಅನ್ನೋದು ಇಲ್ಲಿ ಸೂಚಿಸಿದ್ರು. ಅನವಮತ ಅಂದ್ರೆ ಏನು ಅಂದ್ರೆ ಅನವಜ್ಞಾತೋ ಬಹುಮಾನ ಗೃಹೀತ ಇದೆ, ಬಹುಮಾನವನ್ನ ಹೊಂದುವಂತಹ ಒಂದು ಜೀವನವನ್ನ ಇಲ್ಲಿ ಪುರುಷನು ಮಾಡ್ತಾನೆ. ಈ ರೀತಿಯಾಗಿ ಧನವನ್ನ ಹೊಂದೋದ್ರಿಂದ ಅಥವಾ ಈ ರೀತಿಯನ್ನ ವರ್ತನವನ್ನ ಮಾಡೋದ್ರಿಂದ ಅನ್ನೋದು ಆಚಾರ್ಯರು ತಿಳಿಸಿದ್ದಾರೆ. ದೀರ್ಘಂ ಜೀವಿತಂ ಜೀವತಿ ಧಾರಯತಿ ಇತ್ಯರ್ಥಃ. ಇಲ್ಲಿ ಆಚಾರ್ಯರು ಏನ್ ಹೇಳಿದ್ರು ಅಂದ್ರೆ ದೀರ್ಘ ಜೀವಿತಂ ಜೀವತಿ ಅನವಮತಃ ಅಂತ. ದೀರ್ಘ ಜೀವಿತಂ ಜೀವಯತಿ ಅಂದ್ರೆ ಏನು? ದೀರ್ಘ ಜೀವನವನ್ನ ಧಾರಣೆಯನ್ನ ಮಾಡ್ತಾರೆ ಅನ್ನೋದು ಈ ಪದದಿಂದ ಅರ್ಥ ಮಾಡ್ಕೋಬೇಕು. ಅನೇಕಾರ್ಥತ್ವಾತ್ ಧಾತು ನಾಮಿತ್. ಯಾಕೆಂದ್ರೆ ಧಾತು ಅನ್ನೋದು ಇಲ್ಲಿ ದೀರ್ಘಂ ಜೀವಿತಂ ಅನವಮತು
ಅನವಮತೋ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಅನೇಕಾರ್ಥತ್ವ ಧಾತು ನಾಮ ಇದೆ. ಇದ್ರ ಬೇರೆ ಬೇರೆ ಅರ್ಥಗಳನ್ನ ಇಲ್ಲಿ ಸೂಚಿಸುವುದರಿಂದ ಇಲ್ಲಿ ದೀರ್ಘ ಜೀವಿತ ಜೀವನ ಅನ್ನೋದನ್ನ ನಾವು ಧಾರಣ ಅದನ್ನ ಹೊಂದಿಕೊಂಡು ಅದನ್ನೇ ಅಳವಡಿಸ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ ನಾವಿದನ್ನ ತಿಳಿಸ್ಕೋಬೇಕು ಅನ್ನೋದು ಒಂದರ್ಥ. ಅಥವಾ ಯದಿವಾ ದೀರ್ಘ ಜೀವಿತಂ ಯಥ ಸ್ಯಾತ್ ತಥಾ ಜೀವಯತೆ ಇದೆ. ಯಾರು ದೀರ್ಘ ಜೀವತೆಯನ್ನ ಹೊಂದಿರುತ್ತೋ ಅಂತ ಜೀವನವನ್ನ ಫಾಲೋ ಮಾಡೋದು ಅನ್ನೋದನ್ನು ಕೂಡ ಕ್ರಿಯಾ ವಿಶೇಷಣದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ದೀರ್ಘ ಜೀವನ ಅನ್ನೋದು ಜೀವಿತಕ್ಕೆ ಕ್ರಿಯಾ ವಿಶೇಷಣ ಆಗಿದ್ರೆ ವಿಶೇಷಣ ಅನ್ನೋದನ್ನ ನಾವು ತಗೋಬೇಕು. ವಿಶೇಷ ಅಂತ ನೋಡೋದಾದ್ರೆ ಜೀವತಿ ಅನ್ನೋದು ವಿಶೇಷ ಜೀವಯತಿ ಅನ್ನೋದು ವಿಶೇಷ ಆಗಿದ್ರೆ ದೀರ್ಘ ಜೀವಿತಂ ಅನ್ನೋದು ವಿಶೇಷಣ ಪದ ಅನ್ನೋ ರೀತಿಯಾಗಿ ಕೂಡ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದು ಆಚಾರ್ಯ ತಿಳಿಸಿದ್ರೆ. ಯಾಕೆಂದ್ರೆ ಮೂಲ ಶ್ಲೋಕದಲ್ಲಿ ದೀರ್ಘ ಜೀವಿತಂ ಜೀವಯತಿ ಅಂತ ಹೇಳಿದ್ರು. ದೀರ್ಘ ಜೀವಿತಂ ಜೀವಯತಿ ಅನ್ನೋ ಪದನ ಯಾಕೆ ಹೇಳಿದ್ರು ಅಂದ್ರೆ ದೀರ್ಘ ಜೀವನವನ್ನ ಧರಿಸ್ಲಿಕ್ಕೋಸ್ಕರ ಅಥವಾ ಅಳವಡಿಸ್ಲಿಕ್ಕೋಸ್ಕರ ಹೊಂದುವುದು ಅನ್ನೋದು ಸೂಚಿಸೋದಕ್ಕೋಸ್ಕರ ಇಲ್ಲಿ ಆಚಾರ್ಯರು ತಿಳಿಸಿದ್ರು. ಅದು ಸಮಂಜಸ ಅಲ್ಲ ಅಂತಂದ್ರೆ ವಿಶೇಷ ಭಾವದಿಂದ ಈ ಒಂದು ಕಾರಕದಿಂದ ನಾವು ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಬಹುದು ಅನ್ನೋದು ತಿಳಿಸಿದ್ರು. ಇತಿ ದ್ವಿತೀಯ ದನೇಶನ ವ್ಯಾಖ್ಯಾತ ಭವತಿ. ಈ ರೀತಿಯಾಗಿ ಎರಡನೇದಾದ ಏಷನ ದನೇಶನದ ವ್ಯಾಖ್ಯಾನವನ್ನ ನಾವು ನೋಡ್ಬಹುದು. ಮೂರನೇ ಏಷಣ ಹೇಳಿರುವಂತದ್ದು ಅಥ ತೃತೀಯಾಂ ಪರಲೋಕೇಶಣ ಆಪದ್ಯತೆ. ಮೂರನೇ ಏಷಣ ತಿಳಿಸ್ಕೊಡ್ತಾ ಇರೋದು ಪರಲೋಕೇಶಣ. ಸಂಶಯಶ್ಚ ಅತ್ರ ಕಥಂ. ಇಲ್ಲಿ ಸಂಶಯ ತಂತ್ರ ಯುಕ್ತಿಯನ್ನ ಸೂಚಿಸ್ತಾ ಇದ್ದಾರೆ. ಇದಕ್ಕೆ ಇಲ್ಲಿ ಪರಲೋಕೇಶನದ ಬಗ್ಗೆ ಸಂಶಯ ಬರುತ್ತೆ. ಯಾವ ರೀತಿಯಾಗಿ ಸಂಶಯ ಅಂತಂದ್ರೆ ಭವಿಷ್ಯಾಂ ಇತಶ್ಚ್ಯುತಾಂ ನ ವೇತಿ. ಇಲ್ಲಿಂದ ಈ ಲೋಕದಿಂದ ನಾವು ಮರಣ ಹೊಂದಿದ್ದ ನಂತರ ಇನ್ನೊಂದು ಲೋಕ ಪರಲೋಕ ಅನ್ನೋದು ಇದೆಯೋ ಇಲ್ಲೋ ಅನ್ನೋದು ಮೊದಲನೆಯದಾದ ಸಂಶಯ. ಕುತಃ ಪುನಃ ಸಂಶಯ ಇದೆ. ಯಾವುದಕ್ಕೋಸ್ಕರ ಈ ಸಂಶಯ ಬರುತ್ತೆ ಅನ್ನೋದನ್ನ ಉಚ್ಯತೆ. ಸಂಧಿ ಏಕೆ ಪ್ರತ್ಯಕ್ಷ ಪರಾಹ ಪರೋಕ್ಷತ್ವಾತ್ ಪುನರ್ಭವ ನಾಸ್ತಿಕ್ಯಮಾಶ್ರಿತ್ಯಾಹ. ಪ್ರತ್ಯಕ್ಷ ಪರರು ಸಂಧಿ ಏಕೆ ಪ್ರತ್ಯಕ್ಷ ಪರಾಹ. ಕೆಲವರು ಈ ಪರಲೋಕ ಇದೆ ಅನ್ನೋದನ್ನ ಸೂಚಿಸ್ತಾರೆ. ಪರೋಕ್ಷತ್ವಾತ್ ಇದು ಪರೋಕ್ಷ ಆಗಿರುವುದರಿಂದ ಪ್ರತ್ಯಕ್ಷ ಪರರು ಪುನರ್ಭವ ನಾಸ್ತಿಕ್ಯಮಾಶ್ರಿತ್ಯತೆ ಇದು ಇಲ್ಲ ಅನ್ನೋದನ್ನ ಆಚಾರ್ಯರು ಸೂಚಿಸ್ತಾರೆ. ಅಂದ್ರೆ ಆಸ್ತಿಕ್ಯವಾದವನ್ನ ಅಥವಾ ವಾದವನ್ನ ಯಾರು ಅಳವಡಿಸ್ಕೊಳ್ತಾರೋ ಅವರು ಪರಲೋಕ ಇದೆ ಅಂತ ಹೇಳ್ತಾರೆ. ಯಾರು ಪ್ರತ್ಯಕ್ಷ ಪರರಾಗಿರ್ತಾರೆ, ಉಳಿದ ಪ್ರಮಾಣಗಳನ್ನ ಪ್ರಮಾಣ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಥವಾ ಅದನ್ನ ಗ್ರಹಿಸೋದಿಲ್ಲ ಅಂತಾದ್ರೆ ಅನುಮಾನ ಅಥವಾ ಬೇರೆ ಪ್ರಮಾಣಗಳನ್ನ ಅವರು ಪ್ರತ್ಯಕ್ಷ ವಿರೋಧಿಗಳಾಗಿದ್ದ ಪ್ರತ್ಯಕ್ಷವನ್ನ ಮಾತ್ರ ಅನುಸರಿಸೋರಾದ್ರೆ ಇದು ಪುನರ್ಭವ ಅನ್ನೋದು ಪರೋಕ್ಷ ಆಗಿರೋದ್ರಿಂದ ಪುನರ್ಭವ ಇಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸಂತಿಚ ಆಗಮ ಪ್ರತ್ಯಯ ದೇವ ಪುನರ್ಭವ ಮಿಚ್ಚತೆ. ಯಾರು ಆಗಮ ಪ್ರಮಾಣಗಳನ್ನ ಅಳವಡಿಸ್ಕೊಳ್ತಾರೋ ಅಥವಾ ಅದರ ಬಗ್ಗೆ ನಂಬಿಕೆಯನ್ನು ಹೊಂದಿರ್ತಾರೋ ಅವರು ಪುನರ್ಭವ ಇದೆ ಅನ್ನೋದನ್ನ ಸೂಚಿಸ್ತಾರೆ. ಶ್ರುತಿ ಭೇದ. ಯಾಕೆಂದ್ರೆ ಇದರ ಬಗ್ಗೆ ನಾವು ಶ್ರುತಿಯಲ್ಲಿ ನೋಡೋದಾದ್ರೆ ಬೇರೆ ಬೇರೆ ರೀತಿಯಾದ ಒಂದು ವ್ಯಾಖ್ಯಾನ ಅಥವಾ ಒಪಿನಿಯನ್ ನಮ್ಗೆ ಸಿಗುತ್ತೆ. ಮಾತರಂ ಪಿತರಂ ಚೈಕೆ ಮನ್ಯಂತೆ ಜನ್ಮ ಕಾರಣ. ಪುರುಷನ ಜನ್ಮಕ್ಕೆ ಮಾತಾಪಿತರ ಕಾರಣ ಅನ್ನೋದು ಕೆಲವರು ಅಭಿಪ್ರಾಯವನ್ನ ಹೊಂದ್ತಾರೆ. ಸ್ವಭಾವಂ ಪರ ನಿರ್ಮಾಣ ಅಂಶ. ಕೆಲವರು ಈ ಪುರುಷ ಜನ್ಮ ಇರೋದು ಬರೀ ಸ್ವಭಾವದಿಂದ ಆಗತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಪರ ನಿರ್ಮಾಣ ಅಂದ್ರೆ ಪರಮಾತ್ಮ ನಿರ್ಮಾಣ ಅಥವಾ ಬೇರೆ ಕಾರಣ ಇದೆ ಜನ್ಮಕ್ಕೆ, ಸ್ವಭಾವದಿಂದ ಅಲ್ಲ, ಮಾತಾಪಿತರು ಅಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಯದೃಚ್ಛಾಪರೇ ಜನಾಹ. ಕೆಲವರು ಇದು ಯದೃಚ್ಛಾಶ್ರಯ, ಬೇರೆ ಏನೂ ಅಲ್ಲ ಪುರುಷ ಉತ್ಪತ್ತಿ ಅನ್ನೋದು ತಿಳಿಸ್ಕೊಡ್ತಾರೆ. ಮಾತಾಪಿತರ ಜನ್ಮ ಕಾರಣ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಪುನರ್ನಿರ್ಮಾಣ ಆಗಿರ್ಬೋದು, ಯದೃಚ್ಛ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಗೆ ಬೇರೆ ಬೇರೆ ಶ್ರುತಿಗಳಲ್ಲಿ ನಮ್ಗೆ ಮನುಷ್ಯನ ಜನ್ಮಕ್ಕೆ ಯಾವುದೆಲ್ಲ ಕಾರಣ ಇರ್ಬೋದು ಅನ್ನೋದು ಬೇರೆ ಬೇರೆ ಆದ ಒಂದು ವಿಶ್ಲೇಷಣೆ ಸಿಗತ್ತೆ. ಆದ್ರಿಂದ ನಮ್ಗೆ ಸಂಶಯ ಬರುತ್ತೆ ಏನಂದ್ರೆ
ಕಿಮ್ನು ಕಲುವ ಅಸ್ಥಿ ಪುನರ್ಭವೋ ನಾವೇತಿ ಪುನರ್ಭವ ಇದೆಯೋ, ಪುನರ್ಜನ್ಮ ಇದೆಯೋ ಇಲ್ಲೋ ಅನ್ನೋದು ಮೊದಲನೇದಾಗಿ ಸಂಶಯ ಬರುತ್ತೆ. ಯಾಕೆಂದ್ರೆ ಪರಲೋಕ ಇದೆ ಅಂತ ನೀವ್ ಹೇಳೋದು ಆದ್ರೆ, ಪರಲೋಕವನ್ನ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಪುನರ್ಭವದ ಸಾಧ್ಯತೆ, ಪುನರ್ಭವ ಇದೆಯೋ ಇಲ್ಲೋ ಅನ್ನೋದನ್ನ ಪ್ರಥಮವಾಗಿ ನಾವು ಅದರ ಒಂದು ಸಾಧ್ಯತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಬಗ್ಗೆನೇ ಸಂಶಯ ಇದ್ರೆ ಪರಲೋಕೇಶನದ ಬಗ್ಗೆ ನಾವು ಹೆಚ್ಚಾಗಿ ವಿಶ್ಲೇಷಣೆ ಮಾಡುವುದ್ರಲ್ಲಿ ಅರ್ಥ ಇರೋದಿಲ್ಲ. ಯಾಕೆಂದ್ರೆ ಕೆಲವಷ್ಟು ಜನ ಪರಲೋಕವನ್ನ ನಂಬ್ತಾರೆ, ಕೆಲವಷ್ಟು ಜನ ನಂಬೋದಿಲ್ಲ. ಪುನರ್ಭವನ ನಂಬ್ತಾರೆ, ಪುನರ್ಭವನ ನಂಬೋದಿಲ್ಲ. ಪುನರ್ಭವ ಇಲ್ಲ ಅಂತಂದ್ರೆ ಪರಲೋಕಕ್ಕೆ ಹೋಗಿದಾನೆ ಮನುಷ್ಯ. ಯಾರು ಪುನರ್ಜನ್ಮನ ಹೊಂದೋದಿಲ್ಲ, ಕರ್ಮಕ್ಷಯ ಆದಾಗ ಪರಲೋಕಕ್ಕೆ ಅಥವಾ ಮೋಕ್ಷವನ್ನ ಹೊಂದ್ತಾರೆ. ಯಾರು ಕರ್ಮಕ್ಷಯ ಆಗಿರೋದಿಲ್ಲ, ಇದೇ ಜನ್ಮದಲ್ಲಿ ಇದೇ ಲೋಕದಲ್ಲಿ ಮತ್ತೆ ಮತ್ತೆ ಪುನಃ ಪುನರ್ಜನ್ಮವನ್ನ ಪಡಿತಾ ಇರ್ತಾರೆ. ಪುನರ್ಜನ್ಮ ಇದೆ, ಪರಲೋಕ ಅಂತ ಅರ್ಥ ಮಾಡ್ಕೊಂಡ್ರೆ ಪರಲೋಕವನ್ನ ನಾವು ಅಕ್ಸೆಪ್ಟ್ ಮಾಡ್ದ ಹಾಗೇನೆ. ಅದಕ್ಕೋಸ್ಕರ ಮೊದಲನೇಯಾಗಿ ಯಾಕೆ ಇದೆಯೋ ಇಲ್ಲೋ ಸಂಶಯ ಯಾಕೆ ಬರುತ್ತೆ ಅನ್ನೋದನ್ನ ಶ್ರುತಿ ಭೇದದ ಮೂಲಕ ಇಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಿದ್ದಾರೆ. ಇದಿಷ್ಟು ಕೂಡ ಚರಕ ಮೂಲ ಶ್ಲೋಕದಲ್ಲಿ ಮೊದಲನೆಯದಾಗಿ ಒಂದು ಒಂದು ಪ್ರಿಯಂಲಂ ಅಂದ್ರೆ ಫಸ್ಟ್ ಆಗಿ ಏನು ಒಂದು ನಿರ್ದೇಶವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಂದು ಪರಲೋಕವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಯಾಕೆ ಇದ್ರ ಬಗ್ಗೆ ಸಂಶಯ ಬರುತ್ತೆ ಅನ್ನೋದು ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಚಕ್ರಪಾಣಿಯ ಒಂದು ಕಮೆಂಟ್ರಿಯನ್ನ ನೋಡೋದಾದ್ರೆ, ಪರಲೋಕೇಶನ ವ್ಯಾಕರೋತಿ, ಇಲ್ಲಿ ಪರಲೋಕೇಶನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಥ ಇತಿ ಶ್ಲೋಕದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಅಥ ತೃತೀಯ ಪರಲೋಕೇಶನ ಆಪದ್ಯತೆ. ಅತ್ರ ಚ ಪರಲೋಕಸ್ಯ ದುರ್ಜ್ಞೇಯತ್ವೇನ ಚಾರ್ವಾಕಾದಿನ ನಾಸ್ತಿಕ ಸಮ್ಮತತ್ವೇನ ಚ ಪರಲೋಕಂ ಪ್ರಮಾಣೇನ ವ್ಯವಸ್ಥಾಪಯಿತುಂ ನಿರ್ಣಯಾರ್ಥಂ ಪ್ರಮಾಣ ಪ್ರವೃತ್ತಿ ವಿಷಯ ಸಂಶಯಮೇವ ತಾವತ್ ಪರಲೋಕಂ ದರ್ಶಯತೆ. ಇಲ್ಲಿ ಯಾಕೋಸ್ಕರ ಪರಲೋಕದ ಒಂದು ಈ ರೀತಿಯಾದ ಸಂಶಯದ ತಂತ್ರಯುಕ್ತಿ ಮೂಲಕ ವಿವರಣೆಯನ್ನ ನಮ್ ಕಾಣಸಿಗ್ಬಹುದು ಅಂತಂದ್ರೆ, ಪರಲೋಕಸ್ಯ ದುರ್ಜ್ಞೇಯತ್ವೇನ, ಪರಲೋಕ ಅನ್ನೋದು ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ, ದುಷ್ಕರ. ಅದು ಎಲ್ಲರಿಗೂ, ಎಲ್ಲಾ ಮನುಷ್ಯರಿಗೂ ಯಾರು ಪ್ರತ್ಯಕ್ಷವನ್ನ ಮಾತ್ರ ಪ್ರಮಾಣವಾಗಿ ಗ್ರಹಿಸ್ತಾರೋ ಅವರಿಗೆ ಕಷ್ಟ. ಯಾರು ಅಂತವ್ರು ನಮ್ಗೆ ಶ್ರುತಿಯಲ್ಲಿ ಸಿಗೋದು ಅಂತಂದ್ರೆ ಚಾರ್ವಾಕ ಇತ್ಯಾದಿ ನಾಸ್ತಿಕ ಸಮ್ಮತರಿರ್ತಾರೆ. ಅವರು ಪರಲೋಕವನ್ನ ಗ್ರಹಿಸೋದಿಲ್ಲ. ಯಾಕೆ ಅಂದ್ರೆ ಪರಲೋಕಂ ಪ್ರಮಾಣೇನ ವ್ಯವಸ್ಥಾಪಿತಂ ನಿರ್ಣಯಾರ್ಥಂ ಪ್ರಮಾಣ ಪ್ರವೃತ್ತಿ ವಿಷಯಂ ಸಂಶಯಮೇವ. ಇಲ್ಲಿ ಆ ಪರಲೋಕವನ್ನ ಪ್ರಮಾಣದ ಮೂಲಕ ವ್ಯವಸ್ಥಾಪನೆ ಮಾಡ್ಲಿಕ್ಕೆ ಹಾಗೂ ನಿರ್ಣಯ ಮಾಡ್ಲಿಕ್ಕೆ ಪ್ರಮಾಣ ಪ್ರವೃತ್ತಿ ವಿಷಯ ಸಂಶಯಮೇವ. ಅಲ್ಲಿ ಪ್ರಮಾಣದಿಂದ ಸಿಗುತ್ತೋ ಆ ವಿಷಯವು ಪ್ರಮಾಣಕ್ಕೆ ಅದು ಪ್ರವೃತ್ತಿ ಆಗುವಂತ ವಿಷಯವೋ ಹೌದೋ ಅಲ್ಲೋ ಅನ್ನೋದೇ ಸಂಶಯ. ತಾವತ್ ಪರಲೋಕವನ್ನ ದರ್ಶಯತೆ. ಆದ್ರಿಂದ ಈ ಸಂಶಯದ ಮೂಲಕನೇ ಪರಲೋಕವನ್ನ ಇಲ್ಲಿ ವಿವರಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸಂಶಯಶ್ಚಾತ್ರ ಕಥಮಿತಿ ಅಂತ ಹೇಳ್ಬಿಟ್ಟು ಭವಿಷ್ಯಾಮ ಇತಶ್ಚ್ಯುತ ನಾವೇತಿ. ಇಲ್ಲಿಂದ ನಾವು ಹೋದ ಮೇಲೆ ಬೇರೆ ಜನ್ಮ ಇದೆಯೋ ಇಲ್ವೋ, ಅಥವಾ ಇಲ್ಲಿಂದ ಬೇರೆ ಜನ್ಮವನ್ನ ನಾವು ಹೊಂದದೆ ಕರ್ಮಕ್ಷಯವಾಗಿದ್ರೆ ಬೇರೆ ಪರಲೋಕಕ್ಕೆ ನಾವು ಹೋಗ್ತೀವೋ ಅನ್ನೋದು ಮೊದಲನೇದಾಗಿ ಸಂಶಯ. ಇಲ್ಲಿ ಆಚಾರ್ಯರು ಭವಿಷ್ಯತಾಂ ಇತಶ್ಚ್ಯುತ ಅಂತ ಹೇಳಿದ್ರು. ಇತಶ್ಚ್ಯುತ ಅಂತಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಚಕ್ರಪಾಣಿ ಅವ್ರು ಹೇಳ್ತಾ ಇದಾರೆ. ಇತಶ್ಚ್ಯುತ ಇಹ ಜನ್ಮನಿ ಮೃತ, ಈ ಜನ್ಮದಲ್ಲಿ ಮರಣವನ್ನ ಹೊಂದಿದ ನಂತರ ಭವಿಷ್ಯಾಮ ಅಂತ ಹೇಳಿದ್ರು. ಭವಿಷ್ಯಾಮ ಅಂತಂದ್ರೆ ಜನ್ಮಾಂತರ ಇತ್ಯರ್ಥ. ನಮ್ಗೆ ಬೇರೆ ಜನ್ಮ ಇದೆಯೋ ಅನ್ನೋದು ಮೊದಲನೆಯದಾಗಿ ಸಂಶಯ. ಸಂಶಯ ಹೇತುಂ ಪೃಚ್ಛತೆ. ಇದಕ್ಕೆ ಯಾಕೆ ಸಂಶಯ ಹೇತುನ ಇಲ್ಲಿ ಯಾವ ಶ್ಲೋಕದ ಮೂಲಕ ಹೇಳಿದ್ದಾರೆ ಅಂದ್ರೆ, ಕುತಃ ಸಂಶಯ ಐತಿ ಪುನರಿತಿ. ಅದನ್ನ ಮತ್ತೊಂದು ಸತಿ ಆಚಾರ್ಯರು ಸಂಶಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಸಂಶಯಶ್ಚಾತ್ರ ಕಥಂ, ಯಾಕೆ ಇಲ್ಲಿ ಸಂಶಯ ಬರುತ್ತೆ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಕುತಃ ಪುನಃ ಸಂಶಯ ಐತಿ, ಈ ಸಂಶಯ ಯಾಕೆ ಬರುತ್ತೆ ಅನ್ನೋದನ್ನ ಇಲ್ಲಿ ಆಚಾರ್ಯರು ಕುತಃ ಸಂಶಯ ಪುನರಿತಿ ಅನ್ನೋದು ಪದದ ಮೂಲಕ ತಿಳಿಸಿದ್ರು. ವಾದಿ ವಿಪ್ರತಿಪತ್ತಿ ಸಂಶಯ ಹೇತುಮ. ಈ ಸಂಶಯಕ್ಕೆ ವಾದಿ ವಿಪ್ರತಿಪತ್ತಿ, ಯಾವ ಒಂದು ವಾದದ ಮೂಲಕ ಅಥವಾ ಯಾರು ವಾದ ಮಾಡ್ತಾರೋ ಅವರದ್ದು ಒಂದು ವಿವರಣೆಯನ್ನ ಇಲ್ಲಿ ಆಚಾರ್ಯರು ಸಂಶಯಕ್ಕೆ ಏನ್ ಹೇತು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾವ್ದ್ರ ಮೂಲಕ ಹೇತು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ, ಉಚ್ಯತ ಇತ್ಯಾದಿ. ಇಲ್ಲಿ ಉಚ್ಯತೆ ಅನ್ನುವ ಒಂದು ಪದದ ಮುಂದೆ ಏನು ಎಕ್ಸ್ಪ್ಲನೇಷನ್ ನೀಡಿದ್ದಾರೆ, ಇದು ಸಂಶಯಕ್ಕೆ ಹೇತುವನ್ನ
ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತ್ಯಕ್ಷ ಪರಾಹ ಅನುಮತಃ ಪ್ರತ್ಯಕ್ಷೈಕ ಪ್ರಮಾಣಾಹ. ಇಲ್ಲಿ ಆಚಾರ್ಯರು ಮೂಲ ಶ್ಲೋಕದಲ್ಲಿ ಹೇಳಿದ್ರು, ಸಂತಿ ಏಕೆ ಪ್ರತ್ಯಕ್ಷ ಪರಾಹ, ಪರಲೋಕ ಇದೆ ಅಂತ ಹೇಳುವಂತವರು ಪ್ರತ್ಯಕ್ಷ ಪರರು. ಆದ್ರೆ ಪರೋಕ್ಷತ್ವಾತ, ಪರೋಕ್ಷವಾಗಿರುವುದರಿಂದ ಪುನರ್ಭವ ನಾಸ್ತಿ ಅಂತ ಹೇಳೋರು ಇನ್ನೊಂದು ವಾದದ ಗ್ರೂಪ್ ಆಗಿರುತ್ತೆ. ಸಂತಿಚ ಆಗಮ ಪ್ರತ್ಯಯಾದೇವ, ಯಾರು ಇದು ಪುನರ್ಜನ್ಮ ಪುನರ್ಭವ ಇದೆ ಅಂತ ಸೂಚಿಸ್ತಾರೋ ಅವರು ಆಗಮ ಪ್ರಮಾಣದ ಮೂಲಕ ಸೂಚಿಸ್ತಾರೆ. ಯಾರು ಪ್ರತ್ಯಕ್ಷವನ್ನ ಮಾತ್ರ ಎಕ್ಸೆಪ್ಟ್ ಮಾಡ್ತಾರೋ ಪ್ರಮಾಣ ಅಂತ ಹೇಳಿ, ಅವರು ಪ್ರತ್ಯಕ್ಷ ಪರರು ಮಾತ್ರ ಇಲ್ಲಿ ಪುನರ್ಭವ ಇಲ್ಲ ಅನ್ನೋದನ್ನ ಆಚಾರ್ಯರು ಸೂಚಿಸ್ತಿದ್ದಾರೆ. ಪ್ರತ್ಯಕ್ಷ ಪರಾಹ ಅನುಮತ ಪ್ರತ್ಯಕ್ಷ ಏಕ ಪ್ರಮಾಣ. ಯಾರು ಪ್ರತ್ಯಕ್ಷ ಪರರು ಅಂದ್ರೆ ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಂತ ತಿಳಿಸ್ತಾರೆ. ಪುನರ್ಭವ ಯಾಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಪರೋಕ್ಷತ್ವಾತ್, ಇದು ಪ್ರತ್ಯಕ್ಷದ ಮೂಲಕ ಗ್ರಹಿಸುವಂತಹ ವಿಷಯ ಅಲ್ಲ, ಪರೋಕ್ಷದಿಂದನೇ ಗ್ರಹಿಸ್ಬೇಕಾಗಿರುವುದು. ಆದ್ರಿಂದ ಇಲ್ಲಿ ಪುನರ್ಭವ ಇಲ್ಲ ಅನ್ನೋದು ಪ್ರತ್ಯಕ್ಷ ಪರರ ವಾದ ಆಗಿರುತ್ತೆ. ಪ್ರತ್ಯಕ್ಷವನ್ನ ಮಾತ್ರ ಪ್ರಮಾಣ ಅಂತ ಗ್ರಹಿಸುವವರ ವಾದ ಆಗಿರುತ್ತೆ. ಪರೋಕ್ಷತ್ವಾದಿತಿ ಪ್ರತ್ಯಕ್ಷ ಆ ವಿಷಯತ್ವ. ಪರೋಕ್ಷತ್ವಾತ್ ಅನ್ನೋ ಪದ ಏನ್ ಸೂಚಿಸುತ್ತೆ ಅಂದ್ರೆ, ಪುನರ್ಭವ ಅನ್ನೋದು ಪ್ರತ್ಯಕ್ಷಕ್ಕೆ ಆ ವಿಷಯ, ಪ್ರತ್ಯಕ್ಷದ ಮೂಲಕ ಗ್ರಹಿಸುವಂತ ವಿಷಯ ಅಲ್ಲ. ಪುನರ್ಭವಸ್ಯ ಜನ್ಮಾಂತರಸ್ಯ, ಪುನರ್ಭವ ಅಂದ್ರೆ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಜನ್ಮಾಂತರ. ಒಂದು ಜನ್ಮ ಹೊಂದಿದ ನಂತರ ಕರ್ಮಫಲ ಕ್ಷಯ ಆಗಿಲ್ದೇ ಇದ್ರೆ ಮತ್ತೊಂದು ಸತಿ ಇಹಲೋಕದಲ್ಲಿ ನಾವು ಜನ್ಮವನ್ನು ಹೊಂದಿದ್ರೆ ಅದು ಜನ್ಮಾಂತರ ಅಂತ ತಿಳಿಸ್ತಾರೆ. ಅದರ ವಿವರಣೆಯನ್ನ ಪುನರ್ಭವ ಅಂತ ಇಲ್ಲಿ ಹೇಳಿದ್ದಾರೆ. ನಾಸ್ತಿ ಪುನರ್ಭವೋ ನಾಸ್ತಿ ಕರ್ಮಫಲ ನಾಸ್ತಿ ಆತ್ಮ ಇತ್ಯಾದಿ ನಾಸ್ತಿನ ಪ್ರಚರತಿ ನಾಸ್ತಿಕ. ಹಾಗಾದ್ರೆ ನಾಸ್ತಿಕರು ಯಾರು? ನಾಸ್ತಿಕರನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ನಾಸ್ತಿ ಪುನರ್ಭವ, ನಾಸ್ತಿಕರೆಲ್ಲರೂ ಕೂಡ ಪುನರ್ಭವವನ್ನ ಎಕ್ಸೆಪ್ಟ್ ಮಾಡೋದಿಲ್ಲ. ನಾಸ್ತಿ ಕರ್ಮಫಲ, ಅವರು ಕರ್ಮಫಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಕರ್ಮಫಲ ಅರ್ಥ ಇದೆ ಅಂತ ಹೇಳಿದ್ರೆ, ಕರ್ಮಫಲ ಕ್ಷಯ ಆದ್ರೆ ಪುನರ್ಜನ್ಮವನ್ನ ನಾವು ಹೊಂದೋದಿಲ್ಲ, ಪರಲೋಕಕ್ಕೆ ಹೋಗ್ತೇವೆ. ಕರ್ಮಫಲವನ್ನೇ ಅಕ್ಸೆಪ್ಟ್ ಮಾಡದೇ ಇದ್ರೆ ಕರ್ಮಫಲದ ಕ್ಷಯ ಅಥವಾ ಅದರ ಇರುವಿಕೆಯನ್ನ ನಾವು ಅರ್ಥ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಸ್ತಿ ಆತ್ಮ ಇತ್ಯಾದಿ, ಎಲ್ಲಿವರೆಗೆ ಅಂದ್ರೆ ನಾಸ್ತಿಕರು ಆತ್ಮವನ್ನೇ ಇದೆ ಅನ್ನೋದನ್ನ ಅವರು ಹೇಳೋದಿಲ್ಲ. ಅಂದ್ರೆ ಆ ಆತ್ಮ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಅವರು ಸ್ವಭಾವವಾದ ಅಥವಾ ಎದುರ್ಚಾವಾದವನ್ನ ಸೂಚಿಸ್ತಾರೆ ಜನ್ಮ ಉತ್ಪತ್ತಿಗೆ. ಅಂತಹ ಸ್ವಭಾವವಾದ, ಒಂದು ಸ್ವಭಾವವಾಗಿ ಒಂದು ಜನ್ಮ ಉತ್ಪತ್ತಿ ಆಗತ್ತೆ ಚತುರ್ವಿಧ ಭೂತಗ್ರಾಮದ್ದು, ಅಥವಾ ಎದೃಚ್ಛವಾಗಿ. ಸ್ವಭಾವ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಪಂಚಮಹಾಭೂತದ ಮಿಯರ್ ಕಾಂಬಿನೇಷನ್ ಇಂದ ಜೀವ ಉತ್ಪತ್ತಿ ಆಗುತ್ತೆ ಹೊರತು ಯಾವುದೇ ಆತ್ಮ ಅಥವಾ ಯಾವುದೇ ಒಂದು ಶಕ್ತಿ ಕಾರಣ ಅಲ್ಲ ಅನ್ನೋದು ಸ್ವಭಾವವಾದರ ಅಭಿಪ್ರಾಯ ಆಗಿರುತ್ತೆ. ಎದೃಚ್ಛ ಅಂದ್ರೆ ಬೈ ಚಾನ್ಸ್ ಅನ್ನೋ ರೀತಿಯಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾರೆ. ಹೇಗೆ ಒಂದು ಫರ್ಮೆಂಟೇಶನ್ ಆಗ್ಬೇಕಾದ್ರೆ ಒಂದು ಯೂನಿಕ್ ಕಾಂಬಿನೇಷನ್ ಆದಾಗ ಅಲ್ಲಿ ಈಸ್ಟ್ ಅಥವಾ ಜೀವಿ ಉತ್ಪತ್ತಿ ಆಗುತ್ತೋ, ಅದೇ ರೀತಿಯಾಗಿ ಬೈ ಚಾನ್ಸ್ ಅಥವಾ ಸ್ವಭಾವದ ಪಂಚಮಹಾಭೂತದ ಒಂದು ವೇರಿಯೇಷನ್ ಇಂದಲೇ ಜೀವಿ ಉತ್ಪತ್ತಿ ಆಗುತ್ತೆ ಹೊರತು ಇಲ್ಲಿ ಯಾವುದೇ ರೀತಿಯ ಒಂದು ಪರಮಾತ್ಮವೂ ಇಲ್ಲ, ಯಾವುದೇ ರೀತಿಯಾದ ಒಂದು ಪುನರ್ಜನ್ಮವೂ ಇಲ್ಲ, ಕರ್ಮಫಲವೂ ಜನ್ಮಕ್ಕೆ ಕಾರಣ ಅಲ್ಲ ಅನ್ನೋದು ನಾಸ್ತಿಕರ ಅಭಿಪ್ರಾಯ ಆಗಿರುತ್ತೆ. ತಸ್ಯ ಭಾವೋ ನಾಸ್ತಿಕ್ಯಂ, ಯಾರು ಈ ರೀತಿಯಾದ ಒಂದು ಯೋಚನೆಯನ್ನ ಹೊಂದಿರ್ತಾರೋ ಅವರನ್ನ ನಾವು ನಾಸ್ತಿಕರು ಅಂತ ಕರಿತೀವಿ. ಯತ್ ಪ್ರತ್ಯಕ್ಷ ಪ್ರಮಾಣೇನ ಉಪಲಭ್ಯತೆ ಘಟಪಟಾದಿ ತದೇವ ಪರಮಸ್ತಿ ನ ಉಪಲಭ್ಯತೆ ಚ ಪ್ರತ್ಯಕ್ಷೇಣ ಪರಲೋಕಃ ತಸ್ಮಾನ್ ನಾಸ್ತಿ ಪರಲೋಕ ಇತಿ ನಾಸ್ತಿಕ್ಯ ಅಭಿಪ್ರಾಯ. ನಾಸ್ತಿಕರ ಪ್ರಕಾರ ಯಾವುದೆಲ್ಲ ಪ್ರತ್ಯಕ್ಷ ಪ್ರಮಾಣದಿಂದ ನಾವು ಗ್ರಹಿಸ್ಬೋದು, ಈ ಘಟ ಅಥವಾ ಪಟ, ಒಂದು ಮಡಿಕೆ ಇರ್ಬೋದು ಅಥವಾ ಬಟ್ಟೆ ಇರ್ಬೋದು, ಇವುಗಳನ್ನ ನಾವು ಪ್ರತ್ಯಕ್ಷದ ಮೂಲಕ, ಇಂದ್ರಿಯ ಪ್ರತ್ಯಕ್ಷದ ಮೂಲಕ ಗ್ರಹಿಸ್ಲಿಕ್ಕೆ ಸಾಧ್ಯ. ತದೇವ ಪರಮಸ್ತಿ, ಅದು ಮಾತ್ರ ಇದೆ. ನ ಉಪಲಭ್ಯತೆ, ಯಾವುದೆಲ್ಲ ಪ್ರತ್ಯಕ್ಷದಿಂದ ಉಪಲಭ್ಯ ಆಗೋದಿಲ್ಲ ಪರಲೋಕ. ಯಾಕೆಂದ್ರೆ ಪರಲೋಕವು ಪ್ರತ್ಯಕ್ಷದ ಪ್ರಮಾಣದ ಮೂಲಕ, ಇಂದ್ರಿಯಗಳ ಮೂಲಕ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ನಾಸ್ತಿ ಇದೆ. ಆದ್ರಿಂದ ನಾವು ಇಂದ್ರಿಯದ ಮೂಲಕ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಪರಲೋಕವು ಇಲ್ಲ ಎಂಬುದು ನಾಸ್ತಿಕರ ಅಭಿಪ್ರಾಯ ಆಗಿರುತ್ತೆ. ಅಸ್ತಿ ಪುನರ್ಭವ ಇತಿ
ಅಸ್ಸಿ ಪುನರ್ಭವ ಇತಿ ಯೇಷಾಂ ಮತಾಂ ತಾನ್ ದರ್ಶಯತೆ. ಯಾರೆಲ್ಲ ಆ ಯಾರೆಲ್ಲ ಪುನರ್ಭವವು ಇದೆ ಎಂಬುವ ಒಂದು ಮತವನ್ನ ತೋರಿಸ್ತಾರ, ಅವರ ಅಭಿಪ್ರಾಯವನ್ನ ಸಂತಿ ಇತಿ ಚಾಗಮ ಪ್ರತ್ಯಯ ದೇವ ಎಂಬ ಶ್ಲೋಕದ ಮೂಲಕ ಆಚಾರ್ಯ ಮೂಲ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಸಂತಿ ಚ ಇತ್ಯತ್ರ ಅಪರೇ ಇತಿ ವಿಶೇಷ ವಾಕ್ಯಶೇಷ. ಇಲ್ಲಿ ಸಂತಿ ಎಂಬ ಪದವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ, ಬೇರೆಯವರು ಇದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ, ಪರಲೋಕ ಇದೆ ಅನ್ನೋದನ್ನ, ಬೇರೆಯವರು ಪುನರ್ಭವ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಪರೇ ಅಥವಾ ಈ ಬೇರೆಯವರು ಅನ್ನೋದನ್ನ ನಾವು ವಾಕ್ಯಶೇಷ ತಂತ್ರಯೋಕ್ತಿ ಮೂಲಕ ಅಪರೇ ಸಂತಿ ಅನ್ನೋದನ್ನ ನಾವು ಪೂರ್ಣವಾಗಿ ಮಾಡ್ಕೊಳ್ಬೇಕಾಗತ್ತೆ. ಆಗಮ ಪ್ರತ್ಯಯಾತ್ ಆಗಮ ಪ್ರಾಮಾಣ್ಯಾತ್. ಇಲ್ಲಿ ಮೂಲ ಶ್ಲೋಕದಲ್ಲಿ ಆಚಾರ್ಯರು ಆಗಮ ಪ್ರತ್ಯಯ ದೇವ ಅಂತ ತಿಳಿಸಿದ್ರು. ಆಗಮ ಪ್ರತ್ಯಯ ದೇವ ಅಂತ ಅಂದ್ರೆ ಏನು ಅಂದ್ರೆ, ಆಗಮ ಪ್ರಾಮಾಣ್ಯಾತ್, ಈ ಪರಲೋಕ ಅಥವಾ ಪುನರ್ಭವ ಅನ್ನೋದು ಆಗಮದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ಆಗಮ ಪ್ರಮಾಣದಿಂದ ನಾವು ಗ್ರಹಿಸ್ಬೇಕು ಅನ್ನೋದು ಆಚಾರ್ಯರ ಅಭಿಪ್ರಾಯ. ಆಗಮ ಪ್ರಮಾಣ ಮತ್ತೆ ಆಪ್ತೋಪದೇಶಗಳನ್ನ ನಾವು ಚರಕ ವಿಮಾನ ಸ್ಥಾನ 8ನೇ ಅಧ್ಯಾಯದಲ್ಲಿ ವಿವರಣೆಯನ್ನ ಕೊಡ್ತಾರೆ. ಅಲ್ಲಿ ವಿವರಿಸ್ಬೇಕಾದ್ರೆ ಆಗಮ ಪ್ರಮಾಣ ಮತ್ತೆ ಆಪ್ತೋಪದೇಶವನ್ನ 2 ರೀತಿಯಾಗಿ ಹೇಳ್ತಾರೆ. ಒಂದು ಬ್ರಹ್ಮಾದಿ ಪ್ರಣೀತ, ಲೌಕಿಕ ಆಪ್ತ ಪ್ರಣೀತ. ಬ್ರಹ್ಮಾದಿ ಪ್ರಣೀತ, ಅಲೌಕಿಕ ಆಪ್ತ ಪ್ರಣೀತ ವಿಷಯಗಳನ್ನ ಆಗಮ ಪ್ರಮಾಣ ಅಂತ ಹೇಳ್ತಾರೆ. ಲೌಕಿಕ ಆಪ್ತ ಪ್ರಣೀತ ವಚನಗಳನ್ನ ಶಬ್ದ ಪ್ರಮಾಣದ ಮೂಲಕ ಆಚಾರ್ಯರು ಸೂಚಿಸ್ತಾರೆ. ಹಾಗಿದ್ರೆ ಇಲ್ಲಿ ಆಗಮ ಪ್ರತ್ಯಯಾತ್ ಆಗಮ ಪ್ರಾಮಾಣ್ಯಾತ್ ಯಾವುದು ಅಂತಂದ್ರೆ, ಬ್ರಹ್ಮಾದಿ ಅಲೌಕಿಕ ಆಪ್ತರಿಂದ ಹೇಳಲ್ಪಟ್ಟ ವಿಷಯಗಳನ್ನ ನಾವು ಆಗಮ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಆಗಮಂ ಚ ಪುನರ್ಭವ ಪ್ರತಿಪಾದಕಂ ದಾನ ತಪೋ ಯಜ್ಞ ಇತ್ಯಾದಿನ ದರ್ಶಯಿಷ್ಯತ್ತಗ್ರೆ. ಯಾವುದೆಲ್ಲ ವಿಷಯಗಳನ್ನ ನಾವು ಆಗಮದಿಂದ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಇದೇ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾರೆ. ಆಗಮ ಪ್ರಮಾಣವು ನಮಗೆ ಪುನರ್ಜನ್ಮ ಪ್ರತಿಪಾದನೆಯನ್ನ ಮಾಡ್ತಾರೆ. ಹಾಗೆ ಪುನರ್ಜನ್ಮವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಕರ್ಮಫಲವನ್ನ ಕ್ಷಯ ಮಾಡ್ಲಿಕ್ಕೆ ಯಾವ ರೀತಿ ಎಲ್ಲ ದಾನ ಇರ್ಬೋದು, ತಪ ಇರ್ಬೋದು, ಯಜ್ಞ ಇತ್ಯಾದಿ ವಿಷಯಗಳು ಸಹಾಯ ಆಗುತ್ತೆ ಇರೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆಗಮ ಪ್ರಮಾಣದ ಮೂಲಕ ನಾವು ಪುನರ್ಭವವನ್ನ ತಡಿಬಹುದು ಅನ್ನೋದು ಈ ಮುಂದಿನ ಶ್ಲೋಕಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇದಿಷ್ಟು ಕೂಡ ಸಂತಿಚ ಆಗಮ ಪ್ರತ್ಯಯಾದೇವ ಪುನರ್ಭವ ಮಿಚ್ಚಂತಿ ಅಂತ ಹೇಳಿದ್ರು. ಇಲ್ಲಿ ಇಚ್ಛಂತಿ ಎಂಬ ಶಬ್ದವನ್ನ ಮತ್ತೆ ವಾಕ್ಯಶೇಷ ತಂತ್ರಯುಕ್ತಿ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು. ಇಚ್ಛಂತಿ ಇತಿ ಅತ್ರ ಯೇ ಇತಿ ವಾಕ್ಯಶೇಷ. ಇಲ್ಲಿ ಯೇ ಇಚ್ಛಂತಿ, ಯಾರೆಲ್ಲ ಪುನರ್ಭವವನ್ನ ಇದೆ ಅಂತ ಹೇಳ್ತಾರೆ ಅಂತಂದ್ರೆ, ಇಚ್ಛಂತಿ ಅಂತಂದ್ರೆ ಅಲ್ಲಿ ಯಾರೆಲ್ಲ ಆಗಮ ಪ್ರಮಾಣವನ್ನ ಪ್ರತ್ಯಯವಾಗಿ ಗ್ರಹಿಸ್ತಾರೋ ಅವರೆಲ್ಲರೂ ಕೂಡ ಪುನರ್ಭವದ ಇರುವಿಕೆಯನ್ನ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಸೂಚಿಸಿದ್ದಾರೆ. ಏವಂ ತಾವತ್ ವಾದಿ ವಿಪ್ರತಿಪತ್ತಿ ರೇಖ ಸಂಶಯ ಕಾರಣಂ ದರ್ಶಯತಿ. ಇಷ್ಟೆಲ್ಲ ಹೇಳಿದ ನಂತರ ಶ್ರುತಿ ಭೇದಾಚ, ಯಾವುದೆಲ್ಲ ಶ್ರುತಿ ಭೇದದ ವಿಷಯಗಳಿಂದ ಮತ್ತೆ ಸಂಶಯಗಳು ನಮಗೆ ಸಿಗತ್ತೆ, ಈ ಆಗಮ ಪುನರ್ಭವ ಇದೆಯೋ ಇಲ್ಲೋ ಅನ್ನೋ ಒಂದು ಸಂಶಯವನ್ನ ಯಾವುದು ರೀತಿಯಿಂದ, ಯಾವ ಒಂದು ಕಾರಣದಿಂದ ಬಂತು ಅಂದ್ರೆ ಸಂಶಯ ಹೇತ್ವಾಂತರ ಈ ಶ್ರುತಿ ಭೇದದ ಮೂಲಕ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಶ್ರುತಿ ಅಂದ್ರೆ ಏನು ಅನ್ನೋದನ್ನ ಆಚಾರ್ಯರು ಚಕ್ರಪಾಣಿಯವರು ಡಿಫೈನ್ ಮಾಡ್ತಾ ಇದ್ದಾರೆ. ಶ್ರೂಯತ ಇತಿ ಶ್ರುತಿ, ಯಾವುದೆಲ್ಲ ಹೇಳುವುದರ ಮೂಲಕ ಅಥವಾ ಕೇಳಿಸಿಕೊಳ್ಳುವುದರ ಮೂಲಕ, ಶ್ರುತಿ ಸ್ಮೃತಿ 2 ಶಬ್ದಗಳನ್ನ ನಾವು ನೋಡ್ಬೋದು. ಶ್ರುತಿ ಅಂದ್ರೆ ಯಾವುದೆಲ್ಲ ಕೇಳಿಸಿಕೊಳ್ಳೋ ಮೂಲಕ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯಗೆ ಬಂದಿರುವುದಲ್ಲ, ನಾವು ಎಲ್ಲಾ ಜ್ಞಾನಗಳನ್ನ ನಾವು ಶ್ರುತಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಪ್ರತಿವಾದಿ ವಚನ ಏವಾಂಗ ಗ್ರಂಥ ನಿಷಿದ್ಧತ್ವ. ಇಲ್ಲಿ ಆಚಾರ್ಯರು ಏನ್ ಹೇಳಿದ್ರು, ಶ್ರುತಿ ಭೇದಾಚ ಅಂತ ಹೇಳಿದ್ರು. ಇಲ್ಲಿ ಬೇರೆ ಯಾಕೆ ಇಲ್ಲಿ ಶ್ರುತಿ ಭೇದ ಎನ್ನುವುದ್ರ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಪ್ರತಿವಾದಿ ವಚನಮೇವ ಗ್ರಂಥ ನಿಷಿದ್ಧತ್ವ ಅಂತ. ಇಲ್ಲಿ ಬೇರೆ ಎಲ್ಲ
ಯಾವ್ದೆಲ್ಲ ಶ್ರುತಿಗಳಲ್ಲಿ ಬೇರೆ ಏನೆಲ್ಲ ಒಪಿನಿಯನ್ ಇದೆ, ಆ ಯಾವ್ದೆಲ್ಲ ನಮ್ಗೆ ಆಸ್ತಿಕ ಬುದ್ಧಿಗೆ ಗರ್ಹಿತ, ಯಾವ್ದನ್ನ ನಾವು ತಗೊಳ್ಬಾರ್ದು ಅನ್ನೋದನ್ನ ಸೂಚಿಸ್ಲಿಕ್ಕೋಸ್ಕರ ಶ್ರುತಿ ಭೇದದ ವಿವರಣೆಗಳನ್ನ ಇಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾರೆ. ಅದು ಕೂಡ ಮುಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ. ನಾಸ್ತಿಕ್ಯ ಬುದ್ಧಿ ಜಹೇಯಾತ್ ಅನ್ನೋದನ್ನ ಆಚಾರ್ಯರು ಹೇಳ್ತಾ ಆಸ್ತಿಕ್ಯ ಬುದ್ಧಿಯನ್ನ ನಾವಿಲ್ಲಿ ಆಸ್ತಿಕ್ಯ ಬುದ್ಧಿಯನ್ನ ನಾವು ಇಟ್ಕೊಂಡು ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಮುಂದೆ ಸೂಚಿಸ್ತಾರೆ. ಏತಾನಿಚ ಮಾತಾ ಪಿತರಾದೇವ ಜನ್ಮ ಕಾರಣಂ ಇತ್ಯಾದಿನಿ ಪುನರ್ಭವ ಪ್ರತಿಕ್ಷೇಪಕಾನಿ ವಚನಾನಿ. ಯಾರೆಲ್ಲ ಪುನರ್ಭವದ ಇರುವಿಕೆಯನ್ನ ಎಕ್ಸೆಪ್ಟ್ ಮಾಡೋದಿಲ್ಲ, ಅವರೆಲ್ಲ ಈ ಮಾತಾಪಿತರೇವ ಜನ್ಮ ಕಾರಣ, ಮಾತಾಪಿತರೇ ಜನ್ಮಕ್ಕೆ ಕಾರಣ, ಅಥವಾ ಸ್ವಭಾವವು ಜನ್ಮಕ್ಕೆ ಕಾರಣ, ಅಥವಾ ಪರನಿರ್ಮಾಣ ಜನ್ಮಕ್ಕೆ ಕಾರಣ ಅನ್ನೋದ್ರ ವಿಷಯಗಳನ್ನ ಇಲ್ಲಿ ಈ ಶ್ಲೋಕದ ಮೂಲಕ ತಿಳಿಸ್ತಾರೆ. ಆಗಮ ಪ್ರತ್ಯಯಾದ್ ಅಸ್ಥಿ ಪುನರ್ಭವ ಇತಿ ಯೋ ಬ್ರೂತೆ ತದ್ವಚನಮೇವ ಸಮಂ ವಾದಿ ವಿಪ್ರತಿಪತ್ತಿ ರೂಪತಯೈವ ಸಂಶಯ ಕಾರಣಂ ಭವತಿ ಇತಿ ಉಕ್ತಂ ಉಪಸಂಹಾರೆ ಅತಃ ಸಂಶಯ ಇತಿ. ಇಲ್ಲಿ ಆಚಾರ್ಯರು ಆಗಮ ಪ್ರತ್ಯಯಾದಸ್ತಿ ಪುನರ್ಭವ ಇತಿ ಯೋಪ್ರತೆ. ಯಾರೆಲ್ಲ ಇಲ್ಲಿ ಆಚಾರ್ಯರು ಏನ್ ಹೇಳಿದ್ರು ಅಂದ್ರೆ, ಆಗಮ ಪ್ರತ್ಯಯದ ಮೂಲಕ ಪುನರ್ಭವ ಇದೆ ಅನ್ನೋದನ್ನ ಹೇಳುವುದರ ಮೂಲಕ ತದ್ವಚನಂ ಸಮಂ ವಾದಿ ವಿಪ್ರತಿಪತ್ತಿ ರೂಪ ಯೈವ ಸಂಶಯ ಕಾರಣ, ಅದಕ್ಕೆ ಸಮವಾಗಿಯೂ ಕೆಲವರು ಹೇಳ್ತಾರೆ, ಅದಕ್ಕೆ ವಿಪರೀತವಾಗಿಯೂ ನಮಗೆ ಶ್ರುತಿಯಲ್ಲಿ ಭೇದಗಳು ನಮಗೆ ಸಿಗತ್ತೆ. ಆ ಸಮ ಮತ್ತೆ ವಿಪರೀತವಾಗಿ ಭೇದಗಳು ಶ್ರುತಿಯಲ್ಲಿ ಸಿಗೋದ್ರಿಂದ ಸಂಶಯಕ್ಕೆ ಕಾರಣ ಆಗುತ್ತೆ ಅನ್ನೋದು ಇಲ್ಲಿ ಅತಃ ಸಂಶಯ ಕಿಮ್ನು ಖಲು ಅಸ್ಥಿ ಪುನರ್ಭವೋ ನಾವೇತಿ ಅನ್ನೋದು ಇಲ್ಲಿ ಸಂಶಯಕ್ಕೆ ಬರುತ್ತೆ ಅನ್ನೋದು ಆಚಾರ್ಯರು ತಿಳಿಸಿದ್ರು. ಏಕೆ ಮನ್ಯಂತೆ ಜನ್ಮ ಕಾರಣಮಿತಿ ಪದಂ ಮಾತರಂ ಪಿತರಂ ತಥಾ ಸ್ವಭಾವಂ ತಥಾ ಪರನಿರ್ಮಾಣಂ ಇತಿ ಪದತ್ರಯೇಣ ಸಂಬದ್ಧತೆ. ಈ ಒಂದು ಶ್ಲೋಕದಲ್ಲಿ ಮಾತರಂ ಪಿತರಂ ಚೈಕೆ ಮನ್ಯಂತೆ ಜನ್ಮ ಕಾರಣಂ, ಈ ಜನ್ಮ ಕಾರಣಂ ಎಂಬ ಪದವು ಈ ಮೂರಕ್ಕೂ ಅನ್ವಯಿಸುತ್ತೆ. ಮಾತರಂ ಜನ್ಮ ಕಾರಣಂ, ಪಿತರಂ ಜನ್ಮ ಕಾರಣಂ, ಚೈಕೆ ಮನ್ಯಂತೆ, ಸ್ವಭಾವಂ ಜನ್ಮ ಕಾರಣಂ, ಪರನಿರ್ಮಾಣಂ ಜನ್ಮ ಕಾರಣಂ, ಈ ರೀತಿಯಾಗಿ ಮೂರು ಪದಕ್ಕೂ ಕೂಡ ಜನ್ಮ ಕಾರಣಕ್ಕೆ ಈ ಜನ್ಮ ಕಾರಣ ಎಂಬ ಶಬ್ದವು ಅದಕ್ಕೆ ಅಳವಡಿಸ್ಕೋಬೇಕು ಅನ್ನೋದು ಅಭಿಪ್ರಾಯ. ಯದೃಚ್ಛಾಚ ಪರೇ ಜನ ಇತ್ಯತ್ರ ಮನ್ಯಂತೆ ಜನ್ಮ ಕಾರಣಮಿತಿ ಪದಂ ಸಂಬದ್ಧತೆ. ಈವನ್ ಯದೃಚ್ಛ ಎಂಬ ಶಬ್ದಕ್ಕೂ ಕೂಡ ಜನ ಇತ್ಯತ್ರ ಮನ್ಯಂತೆ ಜನ್ಮ ಕಾರಣಮಿತಿ ಪದಂ ಸಂಬದ್ಧತೆ. ಈ ನಾಲ್ಕು ಪದಗಳಿಗೂ ಕೂಡ ಜನ್ಮ ಕಾರಣ ಎಂಬ ಶಬ್ದವನ್ನು ಅಳವಡಿಸ್ಕೊಂಡ್ಬಿಟ್ಟು ಈ ಶ್ಲೋಕದವನ್ನ ಅರ್ಥವನ್ನ ನಾವು ಗ್ರಹಿಸ್ಕೋಬೇಕು. ಮಾತಾಪಿತರೈವೇವ ಪಿತರಾರೇವ ಆತ್ಮಾಂತರ ನಿರಪೇಕ್ಷಾವ ಅಪತ್ಯ ಉತ್ಪಾದನೆ ಕಾರಣಂ. ಇಲ್ಲಿ ನಮ್ಗೆ ಚರಕ ಶಾರೀರ 3ನೇ ಅಧ್ಯಾಯದಲ್ಲಿ ಗರ್ಭ ಉತ್ಪತ್ತಿ ಕಾರಣ ಅಥವಾ ಜನ್ಮ ಕಾರಣದಲ್ಲಿ ಅಲ್ಲೂ ಕೂಡ ಹೇಳ್ಬೇಕಾದ್ರೆ ಆತ್ಮವು ಯಾಕೆ ನಾವು ಜನ್ಮ ಉತ್ಪತ್ತಿಗೆ ಕಾರಣ ಅಲ್ಲ ಅನ್ನೋದನ್ನ ಭಾರದ್ವಾಜರು ತಿಳಿಸ್ಕೊಟ್ಟಿದ್ದಾರೆ. ನಾ ಮಾತೃಜಶಾಯಂ ಗರ್ಭ, ನಾ ಪಿತೃಜಶಾಯಂ ಗರ್ಭ, ನಾ ಆತ್ಮಜಶಾಯಂ ಗರ್ಭ, ಈ ರೀತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಇಲ್ಲಿ ಕೆಲವಷ್ಟು ಒಪಿನಿಯನ್ ಏನ್ ಹೇಳ್ತಾರೆ ಅಂತಂದ್ರೆ, ಮಾತಾಪಿತರೇ ಕಾರಣ, ಆತ್ಮವನ್ನ ಹೊರತುಪಡಿಸಿ ಮಾತಾಪಿತರರು ಮಾತ್ರನೂ ಕೂಡ ಜನ್ಮಕ್ಕೆ ಕಾರಣ ಅನ್ನೋದನ್ನ ಇಲ್ಲಿ ಆಚಾರ್ಯರು ಕೆಲವರ ಅಭಿಪ್ರಾಯ ಇರುತ್ತೆ. ತೇನ ಪೂರ್ವ ಶರೀರಂ ಪರಿತ್ಯಜ್ಯ ಶರೀರಾಂತರ ಪರಿಗ್ರಹ ರೂಪಂ ಆತ್ಮನಃ ಪರಲೋಕಂ ನಾಸ್ತಿ ಇತಿ ಪ್ರಥಮವಾದಿನಃ ಪಕ್ಷಃ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಪೂರ್ವ ಶರೀರಂ ಪರಿತ್ಯಜ್ಯ ಶರೀರಾಂತರ ಪರಿಗ್ರಹ ರೂಪ ಆತ್ಮನಃ ಪರಲೋಕೋ ನಾಸ್ತಿ ಇತಿ ಪ್ರಥಮವಾದಿನಃ ಪಕ್ಷಃ. ಈ ಒಂದು ಜನ್ಮವನ್ನ ಪೂರ್ತಿಗೊಳಿಸಿದ ನಂತರ ಈ ಹಿಂದಿನ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಗ್ರಹಿಸ್ಬೇಕಾದ್ರೆ ಆತ್ಮಕ್ಕೆ ಪರಲೋಕಕ್ಕೆ ಹೋಗುವಂತಹ ಸಾಧ್ಯತೆ ಇರೋದಿಲ್ಲ ಎಂಬುದು ಇಲ್ಲಿ ಪ್ರಥಮ ಒಂದು ಮೊದಲನೆಯಾದ ಗ್ರೂಪ್ ಮಾತಾಪಿತರೇ ಕಾರಣ ಅನ್ನೋದು ಹೇಳುವರ ಒಂದು ಅಭಿಪ್ರಾಯ. ಆತ್ಮ ಇರುವಂತದ್ದು ಇದು
ಜನ್ಮಕ್ಕೆ ಕಾರಣ ಅಲ್ಲ. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪರಿಗ್ರಹ ಆಗುವಂತಹ ಆತ್ಮಕ್ಕೂ ಪರಲೋಕಕ್ಕೆ ಹೋಗುವಂತಹ ಆತ್ಮಕ್ಕೂ ಇಲ್ಲಿ ಆ ಒಂದು ಸಾಮ್ಯತೆ ಅಥವಾ ಒಂದು ಕಾರಣ ಇರೋದಿಲ್ಲ, ಗರ್ಭ ಉತ್ಪತ್ತಿಗೆ ಕಾರಣ ಇರೋದಿಲ್ಲ ಅನ್ನೋದು ಇಲ್ಲಿ ಅಭಿಪ್ರಾಯ. ಪರಿದೃಶ್ಯಮಾನ ಪೃಥ್ವ್ಯಾದೀನಾಂ ಭಾವಾನಾಂ ಏವ ಸ್ವಭಾವವಾದಿಗಳ ವಾದ ಏನಂತಂದ್ರೆ ಪೃಥ್ವ್ಯಾದಿ ಪಂಚಮಹಾಭೂತಗಳೇ ಸಂಯೋಗ ವಿಶೇಷದಿಂದ ಇಲ್ಲಿ ಗರ್ಭ ಉತ್ಪತ್ತಿ ಆಗುತ್ತೆ ಹೊರತು ಅಲ್ಲಿ ಆತ್ಮ ಅಥವಾ ಪರಮಾತ್ಮದ ವಿಶೇಷತ್ವ ಏನೂ ಇರೋದಿಲ್ಲ ಉತ್ಪತ್ತಿಗೆ ಅನ್ನೋದು ಅಭಿಪ್ರಾಯ ಆಗಿರುತ್ತೆ. ಅದನ್ನೇ ಇಲ್ಲಿ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಪರಿದೃಶ್ಯಮಾನ ಪೃಥ್ವ್ಯಾದಿನ ಭಾವನ ಮೇವಾಯಂ ಸ್ವಭಾವ. ಪೃಥ್ವ್ಯಾದಿ ಪಂಚಮಹಾಭೂತಗಳ ಸ್ವಾಭಾವಿಕ ಸಂಯೋಗ ಮತ್ತೆ ವಿಶೇಷದಿಂದ ಯಾವಾಗ ವಿಶೇಷವಾಗಿ ಸಂಯೋಗ ಅಥವಾ ಮಿಲನ ಆಗತ್ತೆ ಆವಾಗ ಸಂತಹ ಚೇತನ ಪುರುಷಾದಿ ಲಕ್ಷಣಂ ಕಾರ್ಯ ವಿಶೇಷ ಅರ್ಥ. ಅಲ್ಲಿ ಚೇತನಾ ತತ್ವ ವಿಶೇಷವಾಗಿ ಕಾರ್ಯವನ್ನ ಹೊಂದುತ್ತೆ. ಹೇಗೆ ಎಕ್ಸಾಂಪಲ್ ಅಂತಂದ್ರೆ ಅಲ್ಲಿ ಸುರಾಬೀಜದ ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಈಗ ಮದ್ಯವನ್ನ ಮಾಡ್ಬೇಕಾದ್ರೆ ಮದಕರ ಆಗಿರುವಂತ ಸುರಾಬೀಜಗಳ ಉತ್ಪತ್ತಿ ಹೇಗಾಗುತ್ತೋ ನಾವು ಸುರಾಬೀಜದ ಉತ್ಪತ್ತಿ ಪ್ರತ್ಯೇಕ ಮದಕಾರಿಣಿ ಮದಕರ ಮಧ್ಯಮಾಪದ್ಯತೆ ಅದೇ ರೀತಿಯಾಗಿನೇ ಕೂಡ ನಮ್ಗೆ ಇಲ್ಲಿ ಪಂಚಮಹಾಭೂತವೇ ಜನ್ಮಕ್ಕೆ ಕಾರಣ ಅನ್ನೋದು ಇಲ್ಲಿ ಆಚಾರ್ಯರ ಅಭಿಪ್ರಾಯ. ನಾತ್ರ ಕಶ್ಚಿದಾತ್ಮ ವಿದ್ಯತೆ ಯಸ್ಯ ಪರಲೋಕವಾದಿನಗಳ ಸ್ವಭಾವವಾದಿನಗಳ ಏನ್ ಅಭಿಪ್ರಾಯ ಅಂದ್ರೆ ಯಾವುದೇ ರೀತಿಯಾದ ಪರಮಾತ್ಮದ ಒಂದು ವಿಶೇಷ ಕಾರಣತ್ವ ಇಲ್ಲಿ ಇರೋದಿಲ್ಲ. ಹಾಗಾಗಿ ಸ್ವಾಭಾವಿಕವಾಗಿಯೇ ಪಂಚಮಹಾಭೂತದ ವಿಶೇಷ ಸಂಯೋಗದಿಂದನೇ ಚೇತನಾ ತತ್ವ ಉತ್ಪತ್ತಿ ಆಗತ್ತೆ. ಹೇಗೆ ಸುರಾಬೀಜದಿಂದ ಮಧ್ಯ ಉತ್ಪತ್ತಿ ಆಗುತ್ತೋ ಅದೇ ರೀತಿಯಾಗಿ ಇಲ್ಲಿ ವಿಶೇಷತೆ ಆತ್ಮಕ್ಕೆ ಏನೂ ಇಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ. ಪರಹ ಐಶ್ವರ್ಯಾದಿ ಗುಣಯುಕ್ತ ಆತ್ಮ ವಿಶೇಷ ತೇನ ಸಂಸಾರ್ಯ ಆತ್ಮ ನಿರಪೇಕ್ಷಿಣ ನಿರ್ಮಾಣ ಪರಮಾಣ. ಈ ಯಾವುದೇ ಒಂದು ಜೀವಾತ್ಮದಕ್ಕೆ ಉತ್ಪತ್ತಿಗೆ ಐಶ್ವರ್ಯಾದಿ ಗುಣಯುಕ್ತ ಆತ್ಮ ವಿಶೇಷವೇ ಕಾರಣ ಆಗಿರುತ್ತೆ. ಸಂಸಾರ್ಯ ಆತ್ಮ ನಿರಪೇಕ್ಷಿಣ ನಿರ್ಮಾಣಂ ಪರಂ ನಿರ್ಮಾಣಂ. ಇಲ್ಲಿ ಪರನಿರ್ಮಾಣ ಅನ್ನೋದು ಈಶ್ವರಕ್ಕೆ ಸೈಶ್ವರವಾದ ಅವರ ಅಭಿಪ್ರಾಯ ಆಗಿರುತ್ತೆ. ಆತ್ಮವಾದಿನ ಪರಮಾತ್ಮವೇ ಕಾರಣ ಅನ್ನೋದು ಅಲ್ಲಿ ಸೂಚಿಸ್ತಾರೆ. ತತ್ರಾಪಿ ಪರಸ್ಯೈವ ಐಶ್ವರ್ಯಾದಿ ಗುಣಯುಕ್ತಸ್ಯ ಆತ್ಮವಿಶೇಷ ಪ್ರಭಾವಾತ್ ಭೂತಾನಿ ಚೈತನ್ಯಂತೆ. ಅವರ ಒಂದು ಪ್ರಭಾವದಿಂದ ಚೈತನ್ಯ ತತ್ವವು ಗರ್ಭದಲ್ಲಿ ಅಥವಾ ಜೀವಾತ್ಮದ ಚೈತನ್ಯ ತತ್ವ ಬರುತ್ತೆ. ಇಲ್ಲಿ ನಾಹಿ ಆತ್ಮಾಂತರಮಸ್ತಿ ಇತಿ ಪರಲೋಕ ಅಭಾವ. ಅಲ್ಲಿ ಆತ್ಮಾಂತರ ಇರೋದಿಲ್ಲ ಅನ್ನೋದು ಇಲ್ಲಿ ಪರಲೋಕವಾದಿಗಳ ಅಭಿಪ್ರಾಯ ಆಗಿರುತ್ತೆ. ಯದೃಚ್ಛ ಕಾರಣಾತ್ ಪ್ರತಿನಿಯಮೇನ ಉತ್ಪಾದ. ಯದೃಚ್ಛ ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಅಪ್ರತಿನಿಯಮೇನ ಯಾವುದೇ ರೀತಿಯಾಗಿ ಕಾರಣ ಇಲ್ಲದೆ ಬೈ ಚಾನ್ಸ್ ಅನ್ನೋ ಲೆಕ್ಕದಲ್ಲಿ ಪ್ರತಿನಿಯಮದಿಂದ ಉತ್ಪತ್ತಿ ಯಾವುದೇ ಪ್ರತಿನಿಯಮವಾದ ಕಾರಣ ಇಲ್ಲದೆ ಉತ್ಪತ್ತಿ ಆಗಿರುವಂತ ಕಾರ್ಯವನ್ನ ನಾವು ಯದೃಚ್ಛ ಅಂತ ಕರಿತೀವಿ. ನಾ ಕಾರಣ ಪ್ರತಿನಿಯಮೇನ ಕಾರ್ಯ ಉತ್ಪದ್ಯತೆ ಅವಧಾರಿತ ಶಕ್ಯತೆ ಅದನ್ನ ನಾವು ಯದೃಚ್ಛ ಅಂತ ಕನ್ಸಿಡರ್ ಮಾಡ್ತೀವಿ. ಅವಧಾರಕ ಪ್ರಮಾಣ ಅವಧಾರಣಾತ್. ಇಲ್ಲಿ ಈ ಶ್ಲೋಕವನ್ನ ಹೇಳ್ಬೇಕಾದ್ರೆ ಅವಧಾರಕ ಪ್ರಮಾಣ ಅಂತ ಹೇಳಿದ್ರು. ಅವಧಾರಕ ಪ್ರಮಾಣ ಅಂತಂದ್ರೆ ಈ ಪ್ರಮಾಣಗಳಿಂದ ಪ್ರಾಮಾಣ್ಯ ಅವಧಾರಣ ಅಂತ ಪ್ರಮಾಣಗಳಿಂದ ಗ್ರಹಿಸುವಂತಹ ಯಾವುದೇ ಒಂದು ಪ್ರಮಾಣವನ್ನ ಕೊಡಕ್ಕೆ ಆಗದೆ ಇರುವಂತಹ ಒಂದು ಸಾಧ್ಯತೆ ಈ ಶ್ರುತಿಗಳಲ್ಲಿ ನಮ್ಗೆ ಸಿಗತ್ತೆ. ಆದ್ರಿಂದ ನಮ್ಗೆ ಪುನರ್ಭವ ಇದೆಯೋ ಇಲ್ಲೋ ಅನ್ನೋದು ಒಂದು ಸಂಶಯ ಬರುತ್ತೆ ಅನ್ನೋದು ಅಭಿಪ್ರಾಯ. ತಸ್ಮಾದ್ ಆತ್ಮೈವ ಪುನರ್ಭವಂ ಅನುಭವತಿ ಇತಿ ನ ವಾಚ್ಯ ಇತಿ ಯದೃಚ್ಛಕಸ್ಯ ಅಭಿಪ್ರಾಯ. ಆದ್ರಿಂದ ಯದೃಚ್ಛರ ಅಭಿಪ್ರಾಯ ಏನಂತಂದ್ರೆ ಪುನರ್ಭವ ಇದೆಯೋ ಇಲ್ಲೋ ಅನ್ನೋದು ಪ್ರಮಾಣಕ್ಕೆ ಅವಧಾರಣಕ್ಕೆ ಗ್ರಹಿಸಕ್ಕೆ ಸಾಧ್ಯ ಆಗಿಲ್ದೇ ಇರೋದ್ರಿಂದ ಇಲ್ಲಿ ಪುನರ್ಭವ ಇರೋದು ಸಾಧ್ಯತೆ ಇಲ್ಲ ಅನ್ನೋದು ಯದೃಚ್ಛಿಕರ ಅಭಿಪ್ರಾಯ ಆಗಿರುತ್ತೆ. ಇದಿಷ್ಟು ಕೂಡ ಪರಲೋಕ ಇದೆಯೋ ಇಲ್ಲೋ ಅನ್ನೋ ಸಂಶಯಕ್ಕಿಂತ ಮುಂಚೆ ಇಲ್ಲಿಯ ಈ ಜನ್ಮದ ನಂತರ ಇನ್ನೊಂದು ಜನ್ಮಾಂತರ ಇದೆಯೋ ಇಲ್ಲೋ ಅನ್ನೋದೇ ಮೊದಲನೇದು ಒಂದು ಸಂಶಯ ಇದೆ.
ಯಾಕೆ ಈ ಸಂಶಯ ಬಂತು ಅಂತಂದ್ರೆ ಪ್ರತ್ಯಕ್ಷ ಪರರೆಲ್ಲರೂ ಪುನರ್ಭವ ನಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಯಾರು ಪ್ರತ್ಯಕ್ಷ ಮಾತ್ರ ಅಲ್ಲದೆ ಆಗಮ ಪ್ರಮಾಣವನ್ನು ಕೂಡ ಆ ಪ್ರಮಾಣ ಆಗಿ ಸ್ವೀಕರಿಸ್ತಾರೋ ಅವರು ಪುನರ್ಭವ ಇದೆ ಅಂತ ತಿಳಿಸ್ತಾರೆ. ಇಲ್ಲಿ ಶ್ರುತಿ ಭೇದ ನಮಗೆ ಕಾಣಿಸಕ್ಕೆ ಸಿಗದೆ ಕೆಲವಷ್ಟು ಜನ ಮಾತಾಪಿತು ಮಾತ್ರ ಕಾರಣ ಅಂತ ಹೇಳ್ತಾರೆ ಜನ್ಮಕ್ಕೆ. ಹಾಗೇನೆ ಕೆಲವರು ಸ್ವಭಾವ ಕಾರಣ, ಕೆಲವರು ಪರನಿರ್ಮಾಣ ಕಾರಣ, ಕೆಲವರು ಎದೃಚ್ಛ ಕಾರಣ ಅಂತ ತಿಳಿಸ್ಕೊಡ್ತಾರೆ. ಈ ಬೇರೆ ಬೇರೆ ಶ್ರುತಿ ಭೇದ ಇರೋದ್ರಿಂದ ಪುನರ್ಭವ ಇದೆಯೋ ಇಲ್ಲೋ ಅನ್ನೋದೇ ಮೊದಲನೇದಾಗಿ ಕ್ವಶನ್ ಇರೋದ್ರಿಂದ ಪರಲೋಕಕ್ಕೆ ಏಷಣವನ್ನ ನಾವು ಸಾಧಿಸ್ಬೇಕಾದ್ರೆ ಭವದ ಸಾಧನೆ ಮುಖ್ಯ. ಆದ್ರಿಂದ ಇದಿಷ್ಟು ಕೂಡ ಸಂಶಯ ಇದೆ ಅನ್ನೋದು ಮೂಲ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಶ್ರೀ ಗುರುಭ್ಯೋ ನಮಃ. ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯ, ತಿಸ್ಸೈಷಣೆಯ ಅಧ್ಯಾಯ. ಅದರಲ್ಲಿ ನಾವು ಈ ತಿಸ್ಸೈಷಣ 3 ಐಷಣಗಳನ್ನ ನೋಡ್ತಾ ಇದ್ವಿ. ಇಷು ಇಚ್ಛಾ ಅನ್ನುವಂತಹ ಒಂದು ಧಾತುವಿನಿಂದ ನಿಷ್ಪನ್ನವಾದಂತಹ ಶಬ್ದ ಏಷಣ ಅನ್ನುವಂತಹದ್ದು. ಅಲ್ಲಿ ಆ ಮೂರು ಬಯಕೆಗಳು ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ. ಅದರಲ್ಲಿ ಮೊದಲನೇದು ಪ್ರಾಣೈಷಣ, ಎರಡನೇದು ಧನೈಷಣ, ಮೂರನೇದು ಪರಲೋಕೈಷಣ ಅಂತ. ಸೊ ಅದರಲ್ಲಿ ಮೊದಲನೇ ಐಷಣವನ್ನ ಕಳೆದ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ. ಈಗ ಎರಡನೇ ಐಷಣ ಅದು ಧನೈಷಣ ಅಂತ ಹೇಳಿ. ಸೊ ಆ ಧನೈಷಣದ ಬಗ್ಗೆ ಇಂದಿನ ಒಂದು ಇದರಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ದ್ವಿತೀಯಾಂ ಧನೈಷಣಾಂ ಅಪದ್ಯೇತ ಪ್ರಾಣೇಭ್ಯೋ ಹಿ ಅನಂತರಂ ಧರ್ಮಮೇವ ಪರಿಯಷ್ಟವ್ಯಂ ಭವತಿ. ಪ್ರಾಣಗಳ ಧಾರಣೆಯಾದ ನಂತರ ನೆಕ್ಸ್ಟ್ ನಮ್ಗೇನ್ ಬೇಕು ಅಂತಂದ್ರೆ ಅದು ಧನ ಬೇಕು. ನಹ್ಯತಃ ಪಾಪಾತ್ ಪಾಪೀಯೋಸ್ತಿ ಯದು ಅನುಪಕರಣಸ್ಯ ದೀರ್ಘಮಾಯು ತಸ್ಮಾತ್ ಉಪಕರಣಾನಿ ಪರಿಯೇಷ್ಟುಂ ಯತೇತ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ದೀರ್ಘಾಯುಸ್ಸಿದೆ, ಆದ್ರೆ ಅವನ ಹತ್ರ ಯಾವುದೇ ಉಪಕರಣ ಶಬ್ದದಿಂದ ಇಲ್ಲಿ ಧನ ಇಲ್ಲ ಅಂತ ಹೋಗ್ಬಿಟ್ರೆ ಅವನಿಗೆ ಜೀವನ ನಡೆಸೋದು ತುಂಬಾ ದುಷ್ಕರವಾದಂತಹ ಸಂಗತಿ ಆಗ್ತದೆ. ಆದ್ದರಿಂದಾಗಿ ಪ್ರಾಣೇಷಣ ಅನಂತರದಲ್ಲಿ ಆ ಧನವನ್ನ ಸಂಪಾದನೆ ಮಾಡುವಂತಹದ್ದು ಎರಡನೇ ಐಷಣ, ಅದು ಧನೈಷಣ ಅಂತ ಕರೆಯಲ್ಪಡುತ್ತೆ. ತತ್ರ ಉಪಕರಣ ಉಪಾಯಾನ ವ್ಯಾಖ್ಯಾನ. ಸೊ ಧನೈಷಣಕ್ಕೆ ಯಾವ್ಯಾವುದನ್ನ ನಾವು ಬಳಸ್ಕೊಳ್ಬಹುದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕೃಷಿಯನ್ನ ಮಾಡಬಹುದು. ಆಮೇಲೆ ಎರಡನೇದು ಪಾಶುಪಾಲ್ಯ, ಪಶುಗಳ ಸಾಕಾಣಿಕೆಯನ್ನ ಮಾಡುವಂತಹದ್ದು. ವಾಣಿಜ್ಯ ಅಂದ್ರೆ ವ್ಯಾಪಾರವನ್ನು ಮಾಡುವಂತಹದ್ದು. ಆಮೇಲೆ ರಾಜೋಪಸೇವಾದೀನಿ, ರಾಜೋಪಸೇವ ಅಂದ್ರೆ ರಾಜರಲ್ಲಿ ಹೋಗಿ ಕೆಲಸ ಮಾಡುವಂತಹದ್ದು, ಈ ಗೌರ್ಮೆಂಟ್ ಜಾಬ್ ಅಂತ ಹೇಳ್ತೀವಿ ಅದು. ಅವೆಲ್ಲವುಗಳು ಈ ಧನೈಷಣಕ್ಕೆ ಬೇರೆ ಬೇರೆ ಮಾರ್ಗಗಳು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾನಿಚ ಅನ್ಯಾನಪಿ ಸತಾಂ ಅವಿಗರ್ಹಿತಾನಿ ಕರ್ಮಾಣಿ ವೃತ್ತಿ ಪುಷ್ಟಿಕರಾಣಿ ವಿದ್ಯಾತ್ ತಾನ್ ಆರಭ್ಯೇತ ಕರ್ತುಂ ತಥಾ ಕುರ್ವನ್ ದೀರ್ಘ ಜೀವಿತಂ ಜೀವತಿ ಅನವತಃ ಪುರುಷೋ ಭವತಿ. ಇನ್ನು ಇಷ್ಟೇ ಅಲ್ಲ, ಇಲ್ಲಿ ನಾವು ಹೇಳಿದಷ್ಟೇ ಅಲ್ಲ, ಕಿಂತು ಇನ್ನು ಯಾವುದು ಸಜ್ಜನರಿಂದ ನಿಂದೆಗೆ ಒಳಗಾಗಲ್ಪಡುವಂತಹ ಕರ್ಮಗಳಲ್ಲವೋ, ಅಂದ್ರೆ ಸಜ್ಜನರು ಯಾವುದನ್ನ ಶ್ಲಾಘನ ಮಾಡ್ತಾರೋ ಅಂಥ ಕರ್ಮಗಳನ್ನ, ಅಂತಹ ವೃತ್ತಿಗಳನ್ನ, ಅಥವಾ ವೃತ್ತಿ ಪುಷ್ಟಿಕರಾಣಿ, ಯಾವ ವೃತ್ತಿ ಅಂದ್ರೆ ವರ್ತನ, ನಮ್ಮ ಜೀವನ ನಡೆಯುವುದು ಯಾವುದರಿಂದ ಆಗ್ತದೆ ಅದನ್ನ ವೃತ್ತಿ ಅಂತ ಕರೀತಾರೆ. ಸೊ ಅವುಗಳನ್ನ, ವೃತ್ತಿ ಪುಷ್ಟಿಯನ್ನ ಮಾಡ್ತದೆ ಅಂದ್ರೆ ವೃತ್ತಿಯನ್ನ ನಡೆಸಿ ನಮಗೆ ಧನವನ್ನ ತಂದು ಕೊಡ್ತದೆ, ಅಂತಹವುಗಳನ್ನ ನಾವು ಮಾಡ್ಲಿಕ್ಕೆ ಯಾವುದು ಯೋಗ್ಯ ಇರುತ್ತದೋ, ಯಾವುದು ಸಜ್ಜನರಿಂದ ನಿಂದ್ಯವಲ್ವೋ ಅಂತಹ ಕರ್ಮಗಳನ್ನ ಮಾಡಬೇಕು. ತಥಾ ಕುರ್ವನ್, ಆ ರೀತಿಯಾಗಿ ಮಾಡ್ತಾ ದೀರ್ಘ ಜೀವಿತಂ ಜೀವತ್ಯನವತಃ ಪುರುಷೋ ಭವತಿ. ದೀರ್ಘವಾದಂತಹ ಜೀವನವನ್ನ ಅವಮತಃ ಅಂತಂದ್ರೆ ಏನು? ನಿಂದ್ಯವಾದಂತಹದ್ದು. ಅನವಮತಃ ಅಂತಂದ್ರೆ ನಿಂದ್ಯವಲ್ಲದ ಜೀವನವನ್ನ ಪುರುಷ ತನ್ನ ಜೀವನವನ್ನ ಸಾಗಿಸುವಂತವನಾಗ್ತಾನೆ. ಇತಿ ದ್ವಿತೀಯ ಧನೈಷಣ ವ್ಯಾಖ್ಯಾತ. ಈ ರೀತಿಯಾಗಿ ಎರಡನೆಯದಾದಂತಹ ಧನೈಷಣವನ್ನ ಇಲ್ಲಿ ತಿಳಿಸ್ಕೊಟ್ರು. ಅಥ ಶಬ್ದದಿಂದ ಪ್ರಾಣೈಷಣ ಅಂತರ ಅಂತ, ಅಥ ಅನಂತರಿಗೆ ಅನ್ನುವಂತಹ ಅರ್ಥದಿಂದ ಪ್ರಾಣೈಷಣದ ಅನಂತರದಲ್ಲಿ
ಧನೈಷಣವನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಚಕ್ರಪಾಣಿ ತಿಳಿಸ್ತಾ ಇದ್ದಾರೆ. ದ್ವಿತೀಯ ಮಿತಿ ಹೇತುಗರ್ಭಂ ವಿಶೇಷಣಂ, ಹೇತುಗರ್ಭ ವಿಶೇಷಣವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಏನು ಹೇತುಗರ್ಭ ಅಂದ್ರೆ ಯಸ್ಮಾತ್ ಇಯಮೇವ ದ್ವಿತೀಯ ಪ್ರಾಣೇಶಾನಂತರಂ ಅವಶ್ಯಂ ಉತ್ಪಾದತ್ವೇನ ತತಃ ಇಯಮೇವ ಉಚ್ಯತೆ ಇತ್ಯರ್ಥಃ. ಈ ದ್ವಿತೀಯ ಅನ್ನುವಂತಹ ಶಬ್ದ ಇದು ಹೇತುಗರ್ಭ ವಿಶೇಷಣ ಅಂತ ಹೇಳಿದ್ರು. ದ್ವಿತೀಯ ಹೇತುಗರ್ಭ ಅಂದ್ರೆ ಯಾವ ಹೇತು ಅಂತಂದ್ರೆ ಪ್ರಾಣೈಷಣಾದ ನಂತರ ಎರಡನೇದು ಧನೈಷಣನೇ ಬರ್ತದೆ ಅನ್ನುವಂತಹ ಅಭಿಪ್ರಾಯದಲ್ಲಿ ದ್ವಿತೀಯ ಅನ್ನುವಂತಹ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಾಣೈಷಣಾಂ ಅನುಚ ಅಸ್ಯಾಹ ಪ್ರಾಧಾನ್ಯಂ ದರ್ಶಯತಿ ಪ್ರಾಣೇಭ್ಯೋ ಹಿ ಇತ್ಯಾದಿ. ಇನ್ನ ಅದರ ಪ್ರಾಧಾನ್ಯ ಏನು ಅನ್ನೋದನ್ನ ಮುಂದಿನ ವಾಕ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಾಣೇಭ್ಯೋ, ಪ್ರಾಣ ಇಲ್ಲದೇನೆ ಅಲ್ಲ, ಪ್ರಾಣ ಇದ್ದ ದೀರ್ಘ ಜೀವಿತ ಪ್ರಾಣೈಷಣ ಮಾಡಿದ ಮೇಲೆ ಏನಾಗುತ್ತೆ, ನಮಗೆ ದೀರ್ಘವಾದಂತಹ ಆಯುಸ್ಸು ದೊರೀತದೆ. ದೊರೆತಂತಹ ಆಯುಸ್ಸಿನಲ್ಲಿ ನಮಗೆ ಧನ ಇಲ್ಲ ಅಂತಂದ್ರೆ ಅದೇನಾಗುತ್ತೆ, ದುಃಖ ಉಂಟಾಗ್ತದೆ. ಪಾಪ ಶಬ್ದ ಇಲ್ಲಿ ಪಾಪೇ ಪಾಪಿಯೇಪಿ ಪಾಪಿಯೋಸ್ತಿ ಪಾಪಾತ್ ಪಾಪಿಯೋಸ್ತಿ ಅಂತ ಏನ್ ಹೇಳಿದ್ರು, ಅಲ್ಲಿ ಪಾಪ ಶಬ್ದಕ್ಕೆ ಏನ್ ಅರ್ಥ ಅಂತಂದ್ರೆ ಪಾಪ ಕಾರ್ಯವಾದಂತಹ ದುಃಖವನ್ನ ಇಲ್ಲಿ ತಗೊಳ್ಬೇಕು ಅಂತ. ಅಂದ್ರೆ ಏನು, ದುಃಖ, ಇದಕ್ಕಿಂತ ದುಃಖಕರವಾದಂತಹದ್ದು ಇನ್ನೊಂದಿಲ್ಲ. ಅಂದ್ರೆ ಆಯುಸ್ಸಿದೆ, ಧನ ಇಲ್ಲ, ಅಂತಹ ಒಂದು ದುಃಖಕರವಾದಂತಹ ಸಂಗತಿ ಮತ್ತೊಂದಿಲ್ಲ ಅಂತ. ಇಲ್ಲಿ ಉಪಕರಣ ಅಂತ ಹೇಳಿದ್ರು, ತತ್ರ ಉಪಕರಣ ಉಪಾಯಾನ್ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿ. ಅಲ್ಲಿ ಉಪಕರಣ ಶಬ್ದಕ್ಕೆ ಆರೋಗ್ಯ ಭೋಗ ಧರ್ಮ ಸಾಧನೀಭೂತೋ ಧನ ಪ್ರಪಂಚ. ಇಲ್ಲಿ ಧನ ಅಂತ ಹೇಳಿದ್ರು. ಏನೋ ಉಪಕರಣ ಶಬ್ದದಿಂದ ಧನ ಶಬ್ದವನ್ನ ತಗೊಳ್ಬೇಕು. ಆ ಧನ ಹೇಗಿದೆ ಅಂತ ಅನ್ನೋದನ್ನ ಚಕ್ರಪಾಣಿ ತುಂಬಾ ಸುಂದರವಾಗಿ ಹೇಳ್ತಾರೆ. ಒಂದು, ಅದು ಆರೋಗ್ಯಕ್ಕೆ ಸಾಧನ ಆಗಿದೆ. ಎರಡನೇದು ಭೋಗ ಸಾಧನ ಆಗಿದೆ. ಮೂರನೇದು ಧರ್ಮ ಸಾಧನ ಆಗಿದೆ. ಈ ಮೂರಕ್ಕೂ ಸಾಧನೀಭೂತವಾದಂತಹದ್ದು ಈ ಧನ ಪ್ರಪಂಚ. ಅದನ್ನ ನಾವು ಇಚ್ಛಿಸ್ಬೇಕು ಅಂತ. ಸ್ವಯಸ್ಯ ಪುರುಷ ನಾಸ್ತ್ಯಸೌ ಅನುಪಕರಣ, ಅದು ಯಾರಿಗಿಲ್ವೋ ಅವನು ಅನುಪಕರಣ ಅಂತ ಆಗ್ತಾನೆ. ಧನೋಪಾಯಾನಿ ಇತಿ ವಕ್ತವ್ಯೆ ಉಪಕರಣ ಉಪಾಯಾನಿ ಇತಿ ಯತಃ ಕರೋತಿ ತೇನ ಧನಸ್ಯ ಭೋಗ ಧರ್ಮ ಸಾಧನಾರ್ಥಂ ಏವ ಉತ್ಪಾದಂ ಇಚ್ಛಂತಿ. ಇಲ್ಲಿ ಧನೋಪಾಯಾನಿ ಅಂತ ಹೇಳ್ಬೋದಾಗಿತ್ತು. ಏನೋ ತತ್ರ ಧನೋಪಾಯಾನಿ ವ್ಯಾಖ್ಯಾಸ್ಯಾಮಃ ಅನ್ನುವಂತಹ ಶಬ್ದ ಪ್ರಯೋಗ ಮಾಡ್ಬೇಕಾಗಿತ್ತು. ಆದ್ರ ಅದನ್ನ ಹೇಳದೇನೆ ಇಲ್ಲಿ ಉಪಕರಣ ಉಪಾಯಾನಿ ಅಂತ ಶಬ್ದ ಪ್ರಯೋಗ ಮಾಡಿದ್ರಿಂದ ಏನ್ ತಿಳಿದು ಬರ್ತದೆ ನಮಗೆ ಅಂದ್ರೆ, ಧನ ಅಂತ ಅನ್ನೋದೇನಾಗಿದೆ, ಭೋಗ ಧರ್ಮ ಮತ್ತು ಇನ್ನೊಂದು ಆರೋಗ್ಯಕ್ಕೆ ಸಾಧನೀಭೂತವಾಗಿದ್ದರಿಂದಾಗಿ ಆ ಸಾಧನ ಅನ್ನುವಂತಹ ವಿಷಯ ನಮಗ್ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ಉಪಕರಣ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದೆ. ಧನ ಅಂತಂದ್ರೆ ಏನದು, ಧನ ಅಂದ್ರೆ ಆಸ್ ಇಟ್ ಈಸ್ ಬರೀ ಧನ, ಇದ್ರ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಏನೋ ನ ಪುನಃ ಕೃಪಣಸ್ಯೇವ ವಿನಿಯೋಗ ಶೂನ್ಯಸ್ಯ ಸುಸಂವರ್ಧಿತ ಮಾತ್ರ ಕಾರಣಾರ್ಥಂ. ಯಾಕಂದ್ರೆ ಒಬ್ಬ ಜಿಪುಣ ಇದ್ದಾನೆ, ಅವನ ಹತ್ರ ಬರೀ ಧನ ಇದೆ, ಆದ್ರೆ ಅವನಾದ್ರೆ ಆ ಧನವನ್ನ ಎಲ್ಲಿಯೂ ವಿನಿಯೋಗ ಮಾಡೋದು, ಎಲ್ಲೂ ಖರ್ಚು ಮಾಡೋದಿಲ್ಲ. ಅವನು ಆರೋಗ್ಯಕ್ಕೂ ಖರ್ಚು ಮಾಡೋದಿಲ್ಲ, ದಾನಕ್ಕೂ ಖರ್ಚು ಮಾಡೋದಿಲ್ಲ, ಆಮೇಲೆ ಭೋಗಕ್ಕೂ ಖರ್ಚು ಮಾಡೋದಿಲ್ಲ. ಆ ರೀತಿಯಾಗಿ ಬರೀ ಧನ ಕೂಡಿ ಶೇಖರಣೆ ಮಾಡ್ಕೊಂಡು ಕೂಡಿಟ್ಕೊಂಡು ನಮ್ಮ ಜೀವನವನ್ನ ಗತಿಸಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಕಿಂತು ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಧನವನ್ನ ಹೇಗೆ ನಮ್ಮ ವೃತ್ತಿಗೆ ಅಂದ್ರೆ ನಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ಒಂದು ಮಾನ ಉಳ್ಳಂತಹ ಒಂದು ಸುಖಕರವಾದಂತಹ ಜೀವನ ನಡೆಸಲಿಕ್ಕೆ ಆ ಧನದ ವಿನಿಯೋಗ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಏನ್ ಹೇಳ್ತಿದ್ದಾರೆ ಇಲ್ಲಿ, ಆ ಧನ ಅನ್ನೋದು ಈ ಸುಖಾರ್ಥ ಅಂದ್ರೆ ಸುಖಪೂರ್ವಕವಾದಂತಹ ಜೀವನಕ್ಕೆ ಅದು ಸಾಧನೀಭೂತ ಆಗ್ಯದ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಏನ್ ಮಾಡಿದ್ರು, ಉಪಕರಣ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ರು. ಇನ್ನು ಅನ್ಯಾನ್ಯಪಿ, ಇಲ್ಲಿ ಯಾನಿ ಅನ್ಯಾನ್ಯಪಿ ಸದಾಂ ಅವಿಗರ್ಹಿತಾನಿ ಅಂತ ಹೇಳ್ಬೇಕಾದ್ರೆ ಅನ್ಯ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಅನ್ಯ ಅಂದ್ರೆ ಯಾವ್ಯಾವುದು ಅಂತಂದ್ರೆ ಪ್ರತಿಗ್ರಹ ಅಧ್ಯಾಪನಾದೀನಿ. ಪ್ರತಿಗ್ರಹ ಅಂತಂದ್ರೆ ಏನು, ದಾನವನ್ನು ಪಡೆಯುವಂತಹದ್ದು, ಅಧ್ಯಾಪನ ಮಾಡುವಂತಹದ್ದು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಮತ್ತು ದಾನ, ಪರಿಗ್ರಹ ಅಂತ ಹೇಳಿ 6 ಷಟ್ ಕರ್ಮಗಳನ್ನ ಒಬ್ಬ ಗೃಹಸ್ಥನಿಗೆ ಹೇಳ್ತಾರೆ. ಸೊ ಅವುಗಳನ್ನು ಕೂಡ ನಾವಿಲ್ಲಿ ಗ್ರಹಣ ಮಾಡ್ಕೋಬೇಕು ಅಂತ ಹೇಳಿದ್ರು. ವೃತ್ತಿ ವರ್ತನಂ ಪುಷ್ಟಿ ಧನ ಸಂಪತ್ತಿ. ಅದೇ ನಮ್ಮ ಜನರ ನಮ್ಮ ಜೀವನ ಅದೇನೇ ನಡ್ಕೊಂಡು ಹೋಗ್ಬೇಕು ಮತ್ತು ನಮಗೆ ದುಡ್ಡು ದೊರಿಬೇಕು. ಆ ರೀತಿಯಾದಂತಹದ್ದು ಇವು ಎಲ್ಲ ಕರ್ಮಗಳು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅನವಮತಃ ಅಂದ್ರೆ ಅನವಜ್ಞಾತಃ ಬಹುಮಾನ ಗೃಹೀತ ಇತಿ ಯಾವತ್. ಅನವಮತಃ ಅಂತಂದ್ರೆ ಏನು, ಬಹುಮಾನ ಗೃಹೀತ ಅಂದ್ರೆ ಯಾವುದೇ ವಿಧವಾದಂತಹ ನಿಂದನೆಗೆ ಒಳಗಾಗದೇನೆ ನಮಗೆ ಮಾನಸಹಿತವಾದಂತಹ ಜೀವನವನ್ನ ನಮ್ಮ ಸಮಾಜದಲ್ಲಿ ನಡೆಸುವಂತಹ ಒಂದು ಕರ್ಮಗಳನ್ನ ನಾವು ಮಾಡ್ಬೇಕು ಅಂತ ಹೇಳಿದ್ರು. ದೀರ್ಘಂ ಜೀವಿತಂ ಜೀವತಿ ಧಾರಯತಿ ಇತ್ಯರ್ಥ. ದೀರ್ಘಂ ಜೀವಿತಂ ಜೀವತಿ ಅಂದ್ರೆ ಏನು, ದೀರ್ಘವಾದಂತಹ ಜೀವನವನ್ನ ನಡೆಸ್ತಾನೆ, ಧಾರಣ ಮಾಡ್ತಾನೆ ಅಂತ.
ಯಾಕೆ ಅನೇಕ ಅರ್ಥತ್ವ ಧಾತುನ, ಯಾಕಂದ್ರೆ ಈ ದೀರ್ಘಂ ಜೀವಿತಂ ಜೀವತಿ ಶಬ್ದಕ್ಕೆ ಧಾರಯತಿ ಅಂತ ಶಬ್ದ ಅರ್ಥ ಹೇಗ್ ಬಂತು, ಅನೇಕ ಅರ್ಥತ್ವ ಧಾತುನ, ಧಾತುಗಳಿಗೆ ಅನೇಕವಾದಂತಹ ಅನೇಕ ಅರ್ಥಗಳಿರೋದ್ರಿಂದಾಗಿ ಜೀವತಿ ಅನ್ನೋದಕ್ಕೆ ಧಾರಯತಿ ಅಂತ ಅರ್ಥವನ್ನು ಮಾಡ್ತಾ ಇದ್ದಾರೆ. ಯದಿ ವಾ ದೀರ್ಘ ಜೀವಿತಂ ಯಥಾ ಸ್ಯಾತ್ ತಥಾ ಜೀವತಿ ಕ್ರಿಯಾ ವಿಶೇಷಣತ್ವ ವ್ಯಾಖ್ಯೆಯಂ. ಅಥವಾ ಈ ದೀರ್ಘ ಜೀವಿತ ಅನ್ನೋದಕ್ಕೆ ಇನ್ನೊಂದು ರೀತಿಯಾಗಿ ಅರ್ಥ ಮಾಡಬಹುದು, ಏನಂದ್ರೆ ಅದನ್ನ ಕ್ರಿಯಾ ವಿಶೇಷಣತ್ವೇನ ತಗೊಂಡಾಗ ಯಾವ ರೀತಿಯಾಗಿ ದೀರ್ಘ ಜೀವನ ನಡೆಸ್ಲಿಕ್ಕೆ ಆಗ್ತದೋ ಆ ರೀತಿಯಾಗಿ ಮಾಡಬೇಕು ಅಂತ, ಅದು ಕ್ರಿಯಾ ವಿಶೇಷಣ ಇಟ್ಕೊಂಡು ಕೂಡ ನಾವು ಇಲ್ಲಿ ಅರ್ಥವನ್ನ ಮಾಡ್ಲಿಕ್ಕೆ ಆಗ್ತದೆ. ಇನ್ನ ಮುಂದೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಮೂರನೇ ಏಷಣ, ಅದು ಪರಲೋಕೇಶಣ ಅಂತ. ಪರಲೋಕೇಶಣ ಅದಕ್ಕೆ ಇಲ್ಲಿ ಏನಂದ್ರೆ ಪರಲೋಕ ಇದು ಪ್ರತ್ಯಕ್ಷವಾದಂತಹದ್ದಲ್ಲ. ಇದು ಪರಲೋಕ ಅಂತ ಹೆಸರೇ ಹೇಳೋ ಹಾಗೆ ಅದು ಅಪ್ರತ್ಯಕ್ಷಭೂತವಾದಂತಹದ್ದು. ಸೊ ಇಲ್ಲಿ ಅನೇಕ ವಿಧವಾದಂತಹ ವಾದಗಳನ್ನ ನಾವು ನಮ್ಮ ಲೋಕದಲ್ಲಿ ನೋಡ್ತೀವಿ. ಕೆಲವರು ಪರಲೋಕ ಇದೆ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಆಸ್ತಿಕರು ಇದೆ ಅಂತ ಹೇಳ್ತಾರೆ, ನಾಸ್ತಿಕರು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿಪ್ರತಿಪತ್ತಿ ಅಂತ, ಪ್ರತಿಪತ್ತಿ ಅಂದ್ರೆ ಜ್ಞಾನ, ವಿಪ್ರತಿ ಅಂದ್ರೆ ವಿರುದ್ಧವಾದಂತಹ ಪ್ರತಿಪತ್ತಿ ಜ್ಞಾನ ಯಾರಿಗಿದೆ ಅವರಿಗೆ ಅದನ್ನ ವಿಪ್ರತಿಪತ್ತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾರು ಆಸ್ತಿಕರಿಗೂ ನಾಸ್ತಿಕರಿಗೂ ಈ ವಿಷಯದಲ್ಲಿ ಪರಲೋಕದ ವಿಷಯದಲ್ಲಿ ವಿಪ್ರತಿಪತ್ತಿ ಇರೋದ್ರಿಂದಾಗಿ ಮೊದಲು ಏನ್ ಮಾಡ್ತಾರೆ, ಅಲ್ಲಿ ಪೂರ್ವ ಪಕ್ಷವನ್ನ ಗ್ರಹಣ ಮಾಡಿ ಅದನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಸಂಶಯಶ್ಚಾತ್ರ ಕಥಂ ಭವಿಷ್ಯಾಮಹ ಇತಶ್ಚ್ಯುತಾಹ ನವ ಇತಿ. ಇಲ್ಲಿ ಒಂದು ಸಂಶಯ ಬರ್ತದೆ, ಏನು ಭವಿಷ್ಯಾಮಹ ನವ ಇತಶ್ಚ್ಯುತಾಹ, ಇಲ್ಲಿಂದ ಹೊರಟು ಹೋದ್ಮೇಲೆ ಅಂದ್ರೆ ಇಲ್ಲಿ ನಾವು ಮರಣವನ್ನು ಹೊಂದಿದ ಮೇಲೆ ಭವಿಷ್ಯಾಮಹ ನವ, ನಾವು ಮುಂದೆ ಹುಟ್ಟುತ್ತೀವೋ ಇಲ್ಲೋ ಅನ್ನುವಂತಹ ಒಂದು ಸಂದೇಹ ನಮಗೆ ಬರ್ತದೆ. ಕುತಃ ಪುನಃ ಸಂಶಯ ಐತಿ, ಯಾಕೆ ಸಂಶಯ ಬರ್ತದೆ ಅಂತಂದ್ರೆ ಉಚ್ಯತೆ ಸಂಧಿ ಏಕೆ ಪ್ರತ್ಯಕ್ಷ ಪರಾಹ ಪರೋಕ್ಷತ್ವಾತ್ ಪುನರ್ಭವಸ್ಯ ನಾಸ್ತಿಕ್ಯಂ ಆಶ್ರಿತಾಹ. ಕೆಲವರು ಏನ್ ಹೇಳ್ತಾರೆ, ಪ್ರತ್ಯಕ್ಷ ಪರರಾದಂತಹವರು ಸಂಧಿಹಿ ಇಲ್ಲಿ ಏನಾಗಿದೆ ಪುನರ್ಭವ ಅಂತನ್ನೋದು ಪರೋಕ್ಷವಾಗಿದೆ, ಪ್ರತ್ಯಕ್ಷಭೂತವಾದಂತಹದ್ದಲ್ಲ. ಅಂದ್ರೇನು, ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ವಿಷಯ. ಓಕೆ, ಸೊ ಅವರು ಯಾರು ನಾಸ್ತಿಕ್ಯಮಾಶ್ರಿತ, ನಾಸ್ತಿಕ್ಯ ಬುದ್ಧಿಯನ್ನು ಹೊಂದಿದವರಿದ್ದಾರೆ, ಅವರು ಏನಾಗ್ಯಾರ, ಅವ್ರು ಬರೀ ಪ್ರತ್ಯಕ್ಷ ಪರರು. ಕಣ್ಣಿಗೆ ಯಾವ್ದು ಕಾಣಿಸುತ್ತೋ ಅದನ್ನ ಮಾತ್ರ ನಂಬ್ತಾರೆ, ಕಣ್ಣಿಗೆ ಕಾಣಿಸದೇ ಇರುವಂತಹದ್ದನ್ನು ಯಾವುದು ನಂಬೋದಿಲ್ಲ. ಅಂತಹ ವಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಇಲ್ಲಿಂದ ಹೋದ್ಮೇಲೆ, ಇಲ್ಲಿಂದ ನಾವು ಸತ್ತೋದ್ಮೇಲೆ ಮತ್ತೆ ಹುಟ್ಟುತ್ತೀವೋ ಇಲ್ಲೋ ಅನ್ನುವಂತಹ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಅದನ್ನೇ ಚಾರ್ವಾಕ ಮತದಲ್ಲಿ ಹೇಳ್ತಾರೆ, ಏನು ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ರಣಂ ಕೃತ್ವಾ ಘೃತಂ ಪಿಬೇತ್ ಅಂತ ಹೇಳ್ತಾರೆ. ಈ ಭಸ್ಮೀಭೂತವಾದಂತಹ ಈ ಶರೀರ ಹೋದ ಮೇಲೆ ಮತ್ತೆ ನಾವು ಹುಟ್ಟುತ್ತೀವೋ ಇಲ್ವೋ ಅಂತ ಸಂದೇಹ ಬರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ರಣಂ ಕೃತ್ವಾ ಘೃತಂ ಪಿಬೇತ್, ನಾವು ಏನು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅಂತ ಆ ಚಾರ್ವಾಕರ ಮತವನ್ನು ಹೇಳ್ತಾರೆ. ಅದೇ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಏನಂತ, ಪ್ರತ್ಯಕ್ಷ ಪರರಾದಂತಹವ್ರು ಏನ್ ಮಾಡ್ತಾರೆ, ಪರೋಕ್ಷತ್ವಾತ್ ಪುನರ್ಭವಸ್ಯ, ಪುನರ್ಭವ ಮತ್ತೆ ಹುಟ್ಟುವಿಕೆ ಪುನರ್ಜನ್ಮ ಅನ್ನುವಂಥದ್ದು ಏನಿದೆ ಅದು ಪರೋಕ್ಷವಾದ ಆಗಿದ್ದರಿಂದಾಗಿ, ಅದು ಪರೋಕ್ಷ ಇದ್ದದ್ರಿಂದಾಗಿ ಅಲ್ಲಿ ನಮಗ ಯಾವುದೇ ವಿಧವಾದಂತಹ ನಿಶ್ಚಯ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಒಪ್ಪೋದಿಲ್ಲ ಅಂತ. ಸಂತಿಚ ಆಗಮ ಪ್ರತ್ಯಯಾದೇವ ಪುನರ್ಭವಂ ಇಚ್ಛಂತಿ ಶ್ರುತಿ ಭೇದಾಚ್ಯ. ಇಲ್ಲಿ ಇನ್ನು ಕೆಲವರು ಏನ್ ಮಾಡ್ತಾರೆ, ಆಗಮ ಪ್ರತ್ಯಯ ದೇವ, ಆಗಮದ ಒಂದು ಪ್ರಮಾಣಗಳಿಗೆ ಅನುಗುಣವಾಗಿ ಕೆಲವರು ಏನ್ ಮಾಡ್ತಾರೆ, ಪುನರ್ಭವನ್ನ ತಿಳಿಸ್ಕೊಡ್ತಾರೆ. ಶ್ರುತಿ ಭೇದಾಚ್ಯ, ಇನ್ನು ಶ್ರುತಿಯಲ್ಲಿಯೂ ಕೂಡ ಈ ರೀತಿಯಾದಂತಹ ಅಂದ್ರೆ ಕೇಳಲಿಕ್ಕೂ ನಮಗೂ ಈ ಕೆಲವು ವಿಷಯಗಳು ಕೇಳ್ಪಡ್ತವೆ. ಏನಂತ, ಮಾತರಂ ಪಿತರಂ ಚೇಕೆ ಮನ್ಯಂತೆ ಜನ್ಮ ಕಾರಣಂ ಸ್ವಭಾವಂ ಪರ ನಿರ್ಮಾಣಂ ಎದೃಚ್ಛಾಂ ಚಾಪರೇ ಜನಾಹ. ಕೆಲವರು ಮಾತಾಪಿತೃಗಳು ಏನಿದೆ ನಮ್ಮ ಜನನಕ್ಕೆ ಕಾರಣ ಅಂತ ಕೆಲವರು ಹೇಳ್ತಾರೆ. ಇನ್ನ ಕೆಲವರು ಸ್ವಭಾವತಃ ನಮಗೆ ಜನ್ಮ ಸಿಗುತ್ತೆ ಅಂತ ಇನ್ ಕೆಲವರು ಹೇಳ್ತಾರೆ. ಇಲ್ಲ ಇದು ಪರನ ನಿರ್ಮಾಣ, ಇದು ಭಗವಂತನ ನಿರ್ಮಾಣ ಅಂತ ಇನ್ ಕೆಲವರು ಹೇಳ್ತಾರೆ. ಇಲ್ಲಪ್ಪ ಇದು ಎದೃಚ್ಛ ಅಂದ್ರೆ ಬಂತು, ಇಲ್ಲಾದ್ರೆ ಇಲ್ಲ ಅಂತ ಇನ್ ಕೆಲವರು ಹೇಳ್ತಾರೆ. ಸೊ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಾದಗಳು ನಮ್ಮಲ್ಲಿ ಇರೋದ್ರಿಂದಾಗಿ ನಮಗೇನಾಗ್ತದೆ, ಅತಃ ಸಂಶಯ ನಕಲು ಅಸ್ತಿ ಪುನರ್ಭವೋ ನವ ಇತಿ. ನಮಗ್ ಸಂಶಯ ಬರ್ತದೆ, ಏನೋ ಪುನರ್ಭವ ಅಂತ ಅನ್ನೋದು ಇದೆಯೋ ಇಲ್ಲವೋ ಅಂತ ಹೇಳಿ ಬರ್ತದೆ. ಚಕ್ರಪಾಣಿಯ ಸ್ವಲ್ಪ ವಿಶೇಷ ವ್ಯಾಖ್ಯಾನಗಳನ್ನ ಮತ್ತೆ ಮುಂದಿನ ಒಂದು ಕ್ಲಾಸ್ ನಲ್ಲಿ ನೋಡೋಣಂತೆ. ಆಂಜನೇಯ ಮೂರ್ತಿ ಸರ್, ಇಲ್ಲಿ ತುಂಬಾ ಒಂದು ಸರ್ವ ಸಮ್ಮತವಾಗಿರ್ತಕ್ಕಂಥ ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಏನಂದ್ರೆ ಏನೇ ಮಾಡ್ಬೇಕಾದ್ರೂ ಸಹ ನಮಗೆ ಜೀವ ಇರಬೇಕು. ಒಂದು ಮೃತ ಶರೀರ ಏನು ಮಾಡೋಕೆ ಸಾಧ್ಯ ಇಲ್ಲ. ಅದೇ ರೀತಿ ರೋಗ ಇರ್ತಕ್ಕಂಥ ಶರೀರದಿಂದ ಏನು ಕೆಲಸಗಳು ಮಾಡೋಕ್ಕಾಗೋದಿಲ್ಲ.
ಸೊ ಜೀವ ಇರಬೇಕು, ಆರೋಗ್ಯ ಇರಬೇಕು. ಸೊ ಆರೋಗ್ಯ ಇದೆ, ಆರೋಗ್ಯ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ. ಹಣ ಇಲ್ದಿದ್ರೆ ನಾವೇನು ಮಾಡಕ್ಕೆ ಆಗೋದಿಲ್ಲ. ಹಾಗಿದ್ರೆ ಒಂದು ಸುಮ್ಮನೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಹಲ್ಲಿ ಇಲ್ಲ ಅಂತ ಹೇಳ್ತೀವಿ. ಸೊ ಹಲ್ಲು ಬೇಕು, ಕಡಲೆಯನ್ನು ಬೇಕು. ಅಂದ್ರೆ ಆರೋಗ್ಯಕರ ಜೀವನನೂ ಬೇಕು ಮತ್ತು ಹಣನೂ ಬೇಕು. ಆಯ್ತು, ಹಣ ಬೇಕು ಅಂತ ಹೇಳಿದ್ರೆ ಕೆಲವು ಮಾರ್ಗಗಳು ಹೇಳಿದೆ. ಮಾರ್ಗಗಳು ಹೇಳಿ ಆ ಮಾರ್ಗಗಳ ಜೊತೆನಲ್ಲಿ ಅಕಸ್ಮಾತ್ ಹಣ ಬಂದಿದೆ, ಅವನು ಜಿಪುಣ ಇದ್ದಾನೆ, ಎದಕ್ಕೆ ಉಪಯೋಗ ಮಾಡಕ್ ಇಷ್ಟ ಇಲ್ಲ, ಅವನ ಹತ್ರ ಹಣ ಇಟ್ಕೊಂಡು ಏನೂ ಉಪಯೋಗ ಇಲ್ಲ. ನೃಪದೇಹಿ ಅದಾತು ಅಂತ ಹೇಳ್ತಾನೆ. ಸೊ ರಾಜ ಇದ್ದಾನೆ, ಅವನಿಗೆ ದಾನ ಮಾಡತಕ್ಕಂಥ ಶಕ್ತಿ ಇಲ್ಲ, ಅವನು ನಮ್ಗೆ ಉಪಯೋಗ ಇಲ್ಲ. ಸೊ ಹಣ ಇದೆ, ಅವನು ಸ್ವಾರ್ಥಿಯಾಗಿದ್ದಾನೆ, ಬೇರೆಯವ್ರಿಗೆ ಉಪಯೋಗ ಮಾಡೋದಂದ್ರೆ ಆ ತರನು ವೇಸ್ಟ್. ಬಟ್ ಹಣ ಸಂಪಾದನೆ ಮಾಡಕ್ಕೆ ಕೆಲವು ದಾರಿಗಳು ಹೇಳಿದ್ರು. ಬಟ್ ಇದೇ ಅಲ್ಲಪ್ಪ, ಬೇರೆ ಯಾವ್ದಾದ್ರು ದಾರಿನೂ ಇರ್ಬೋದು, ಆ ದಾರಿ ಸಹ ಆಗ್ಬೋದು. ಬಟ್ ಜನರಿಂದ ಮೆಚ್ಚುಗೆ ಆಗ್ತಕ್ಕಂಥ ದಾರಿಯನ್ನು ಉಪಯೋಗ ಮಾಡಿ ಅಂತ ಹೇಳಿದ್ರು. ಒಪ್ಪೋಣ. ಇಲ್ಲಿ ಈ ಪರಲೋಕೇಶನ ಅನ್ನೋ ಸಂದರ್ಭದಲ್ಲಿ ಪರಲೋಕ ಅನ್ನೋದು ಕಣ್ಣಿಗೆ ಕಾಣಿಸಿರ್ತಕ್ಕಂಥದ್ದು. ಸೊ ಅದನ್ನ ಸಮರ್ಥಿಸ್ಕೋಬೇಕು. ಇದು ಪ್ರಾಣೇಶನಾಯ್ತು, ಧನೇಶನಾಯ್ತು, ಪರಲೋಕೇಶನಾಯ್ತು. ಆ ಪರಲೋಕೇಶನ ಸಮರ್ಥಿಸ್ಬೇಕು ಅಂತ ಹೇಳಿ ಏನೋ ತುಂಬಾ ಒಂದು ಲಾಜಿಕಲ್ ಆಗಿ ರೀಸನಿಂಗ್ ಕೊಡ್ತಿದ್ದಾರೆ. ಈಗ ಇವರು ಇಲ್ಲಿ ಆಚಾರ್ಯರು ಹೇಳಿರ್ತಕ್ಕಂಥ ರೀಸನಿಂಗ್ ನ ಒಂದು ತಕಡಿಯಲ್ಲಿಡೋಣ. ಸುಶ್ರುತರು ಹೇಳ್ತಕ್ಕಂಥ ರೀಸನಿಂಗ್ ಸ್ವಲ್ಪ ಆಲೋಚನೆ ಮಾಡೋಣ. ಈ ಸಂದರ್ಭ ಅಲ್ಲ, ಬಟ್ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಬಟ್ ಅದನ್ನು ಸಹ ಯುಕ್ತಿಯುಕ್ತವಾಗಿ, ಒಂದು ತಾರ್ಕಿಕವಾಗಿ, ಬೌದ್ಧಿಕವಾಗಿ ಆಲೋಚನೆ ಮಾಡಕ್ ಸಾಧ್ಯ ಆಗುತ್ತೆ. ಸ್ವಭಾವಂ ಈಶ್ವರಂ ಕಾಲಂ ಎದುರ್ಚಂ ಚೈವ ನೀರಿಂಚೈವ ಪ್ರಕೃತಿ ಮನ್ನಂತೆ ಋತುದರ್ಶನ ಅಂತ ಶಬ್ದ ಉಪಯೋಗ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಏನ್ ಶಬ್ದ ಉಪಯೋಗ ಮಾಡ್ತಿದ್ದಾರೆ, ಋತುದರ್ಶನ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರು ವಿಸ್ತಾರ ದೃಷ್ಟಿ ಹೊಂದಿದ್ದಾರೆ, ಯಾರಿಗೆ ನ್ಯಾರೋ ಮೈಂಡೆಡ್ ಇಲ್ಲ, ಅವರು ಇದನ್ನ ನಾವು ಕಾರಣ ತಗೋಬಹುದು ಅಂತ ಹೇಳಿ. ಸೊ ಅದನ್ನ ನಾನು ಇಲ್ಲಿ ಜಾಸ್ತಿ ವಿವರವಾಗಿ ಹೇಳಿದೆ. ದಯಮಾಡಿ ಯಾರು ಕೇಳುಗರಿದ್ದೀರಿ, ಆ ಸುಶ್ರುತ ವಚನದಲ್ಲಿರ್ತಕ್ಕಂಥ ಸಿಮಿಲಾರಿಟೀಸ್, ಡಿಸಿಮಿಲಾರಿಟೀಸ್ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ನಾವು ಮಾಡ್ಕೊಂಡಾಗ ಒಂದು ಗ್ರೌಂಡ್ ತಯಾರು ಮಾಡ್ತಿದ್ದಾನೆ. ಮನುಷ್ಯ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ ರೀತಿ ಸರಿಯಾಗಿರೋ ದಾರಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಬಹಳ ಯುಕ್ತಿಯುಕ್ತವಾಗಿ ಕಡಿಮೆ ಅಕ್ಷರಗಳಲ್ಲಿ, ಎಲ್ಲಿ ಕಡಿಮೆ ಅಕ್ಷರ ಉಪಯೋಗ ಮಾಡಕ್ ಸಾಧ್ಯ ಆಗಿರೋ ಕಡಿಮೆ ಅಕ್ಷರಗಳಲ್ಲಿ, ಎಲ್ಲಿ ವಿಸ್ತಾರ ಮಾಡ್ಬೇಕು ಅಲ್ಲಿ ವಿಸ್ತಾರ ಮಾಡೋ ಸಂದರ್ಭ ವಿಸ್ತಾರವಾಗಿ ಹೇಳಿ, ಸಮಯೋಚಿತವಾಗಿ ಕರೆಕ್ಟ್ ಆಗಿ ನಮ್ಮ ಸಿಗೋದ 3 ಏಷಣಗಳೇನಿದೆ ಆ 3 ಏಷಣಗಳ ಬಗ್ಗೆ ಪ್ರತಿಪಾದಿಸ್ತಿದ್ದಾರೆ. ಆ ಆಚಾರ್ಯ ಚರಕರಿಗೂ ಮತ್ತು ಚಕ್ರಪಾಣಿಗೂ ನಾವು ನಮಸ್ಕರಿಸುತ್ತೇವೆ. ಮತ್ತೆ ಮುಂದಿನ ವಿಚಾರವನ್ನ ಆಮೇಲೆ ಗಮನಿಸೋಣ. ಇವತ್ತಿನ ಈ ಚರಕ ಪಠಣವನ್ನ ರಾಗಾದಿರೋಗಾನ್ ಶ್ಲೋಕವನ್ನು ಹೇಳೋದರ ಮುಖಾಂತರ ಮುಕ್ತಾಯಗೊಳಿಸಬೇಕು ಅಂತ ಕೇಳ್ಕೊತೇನೆ. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ನಮಸ್ಕಾರಗಳು, ಧನ್ಯವಾದ.